ವಿ ಕಾಂಟ್ ಹೈಡ್ ಫ್ರಮ್ ಗಾಡ್. ಹೇಳೋಣ ಎಲ್ಲರೂ, ವಿ ಕಾಂಟ್ ಹೈಡ್ ಫ್ರಮ್ ಗಾಡ್. ನಾನು ಯು ಎಂಬುದಾಗಿ ಹೇಳ್ಬೋದು, ನನ್ನನ್ನು ಸೇರಿಸಿ ಹೇಳ್ತೇನೆ. ವಿ, ನಾವು ದೇವರಿಂದ ಮರೆಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಗ್ತದ? ಪ್ರಶ್ನೆ, ದೇವರಿಗೆ ಮರೆಯಾಗಿ ನನಗೆ ನಿಲ್ಲಿಕ್ಕೆ ಆಗ್ತದ? ವಿ ಕಾಂಟ್ ಹೈಡ್ ಫ್ರಮ್ ಗಾಡ್. ಯು ಮೇ ರನ್, ನೀನು ಓಡ್ಬೋದು, ಯೋನನಾಗೆ ಓಡ್ಬೋದು, ಆದ್ರೆ ದೇವರಿಗೆ ದೃಷ್ಟಿಗೆ ಮರೆಯಾಗಿ ನೀನು ಕೂತ್ಕೊಳ್ಳುವಂತ ಪ್ರಪಂಚದಲ್ಲಿ ಯಾವ ಸ್ಥಳ ಕೂಡ ಇಲ್ಲ. ಯು ಕಾಂಟ್ ಹೈಡ್ ಫ್ರಮ್ ಗಾಡ್. ಯು ಮೇ ರನ್, ನೀನು ಓಡ್ಬೋದು 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 ಓಡ್ಬೋದು. ಎಲ್ಲಿ ಓಡಿದ್ರು ಕೂಡ ಕ್ಯಾಮರಾ ಆನ್ ಇದೆ ಅಲ್ವಾ? ದೇವರ ಕ್ಯಾಮರಾ. ನೀನು ಎಲ್ಲಿ ಹೋದ್ರು ಕೂಡ ಪರಲೋಕದಿಂದ ದೇವರು ಏನ್ ಮಾಡ್ತಾ ಇದ್ದಾನೆ? ಭೂಲೋಕವನ್ನು ನೋಡ್ತಾನೆ, ಭೂಲೋಕ ನೋಡ್ತಾನೆ ಅಲ್ವಾ? ನೋಹನ ಕಾಲದಲ್ಲಿ ದೇವರು ಭೂಲೋಕವನ್ನು ನೋಡಿದಲ್ಲ, ಮನುಷ್ಯರ ಪಾಪಗಳು ನೋಡಿದಾಗ, ದೇವರು ನೋಡಿದಾಗ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ಪರಲೋಕದಿಂದ ಭೂಮಿಯನ್ನು ನೋಡಿದಾಗ ಅಲ್ವಾ? ಹಾಗಾದ್ರೆ ಭೂಮಿ ಯಾವುದೋ ಅದೊಂದು ಕಾರ್ನರ್ ನಲ್ಲಿ ನಾನು ಇದ್ರೆ ಕಾಣುವುದಿಲ್ಲ ಎಂಬುದಾಗಿ ನಾನು ಅನಿಸ್ಬೋದಾ? ಇಲ್ಲ. ಅದರ ಇವತ್ತು ಯೋನ ಪ್ರವಾದಿಯ ಗ್ರಂಥದಿಂದ 4 ಚಾಪ್ಟರ್ ಇರುವಂತದ್ದು. 10 minutes ನಲ್ಲಿ 15 minutes ನಲ್ಲಿ ನಮ್ಗೆ ಆ ಪುಸ್ತಕವನ್ನು ಓದ್ಬೋದು. ಆದ್ರೆ 4 ಚಾಪ್ಟರ್ ಕೂಡ ಶ್ರೇಷ್ಠವಾದಂತ ಆತ್ಮಿಕ ಲೆಸನ್, ಆತ್ಮಿಕವಾದ ವಾರ್ನಿಂಗ್, ಸ್ಪಿರಿಚುವಲ್ ನಮ್ಗೆ ಏನಂತ ಹೇಳಿದ್ರೆ ಜಾಗ್ರತೆಯನ್ನು ಕೊಡುವಂತ ಶ್ರೇಷ್ಠವಾದ ಪುಸ್ತಕವಾಗಿದೆ. 4 ಅಧ್ಯಾಯಗಳು ನೀವು ಓದ್ರೆ 4 ಲೆಸನ್ ನಮ್ಗೆ ಅಲ್ಲಿ ಸಿಗ್ತದೆ. 4 ಅಧ್ಯಾಯದಲ್ಲಿ ಕೂಡ 8 ಲೆಸನ್ ಅನ್ನು ನಾವಲ್ಲಿ ಕಲಿಯುವರಾಗಿದ್ದೇವೆ ಯೋನ ಪುಸ್ತಕದಿಂದ, ಯೋನ ಪ್ರವಾದಿಯ ಲೈಫ್ ನಿಂದ. ನಿಮ್ಗೆಲ್ಲರಿಗೆ ಗೊತ್ತಿದೆ, ನೀವು ಓದಿದ್ದೀರಿ ಯೋನ ಪ್ರವಾದಿ ಯಾರು, ಅವನ ಹಿನ್ನೆಲೆಯನ್ನು, ಅವನ ಲೈಫ್ ನಲ್ಲಿ ಏನು ಘಟನೆ ನಡೆಯಿತು, ಎಲ್ಲವನ್ನು ನೀವು ಓದಿದ್ದೀರಿ. ಯೋನ ಪ್ರವಾದಿಯಿಂದ ನಾವು ಕಲಿಯುವಂತದ್ದೇನೆಂತ ಹೇಳಿದ್ರೆ, ಒಂದು ಗ್ರೇಟ್ ರಿವೈವಲಿಸ್ಟ್. ಫೈನಲಿ ಆತನ ಯಾರಾಗಿದ್ದ? ಒಬ್ಬ ಅತ್ಯುತ್ತಮವಾದ ಉಜ್ಜೀವನ ಕಾರಣಾತನಾಗಿದ್ದ ರಿವೈವಲಿಸ್ಟ್, ಸ್ಪಿರಿಚುವಲ್ ರಿವೈವಲಿಸ್ಟ್. 1,20,000 ಜನರು ಒಂದು ಮೆಸೇಜ್ ನಲ್ಲಿ ನಾವು ನೋಡ್ತೇವೆ ರಿಪೆಂಟ್ ಆಗಿ ದೇವರ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದಿದಂತ ಅನುಭವ ಅದು ಜೋನನ ಅನುಭವ ಆಗಿತ್ತು. ನಿನವೆ ಪಟ್ಟಣೆಯ ಜನರು ಯೋನ ಪ್ರವಾದಿಯ ಲೈಫ್ ನಿಂದ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ನಿಮ್ಮ ಡೆಸ್ಟಿನಿಯನ್ನು ರೀಚ್ ಆಗಲಿಕ್ಕೆ ಅವನ ಲೈಫ್ ನಿಂದ ನಾವು ಕೆಲವು ಅಮೂಲ್ಯ ಸತ್ಯಗಳನ್ನು ನಾವು ಕಲಿಯಬಹುದು. ನಿಮ್ಮ ಡೆಸ್ಟಿನಿ, ನೀವು ಕರೆಯಲ್ಪಟ್ಟಂತ ಉದ್ದೇಶ, ಪರ್ಪಸ್, ನೀವು ಹೋಗಿ ಸೇರಬೇಕಾದ, ತಲುಪಬೇಕಾದ ಸ್ಥಳಕ್ಕೆ ನೀನು ಹೋಗಿ ಮುಟ್ಲಿಕ್ಕೆ 100% ಸಾಧ್ಯ. ಯಾಕೆಂದ್ರೆ ನಿನ್ನ ಡೆಸ್ಟಿನಿ ರೀಚ್ ಆಗ್ಲಿಕ್ಕೆ ನಿನ್ನೊಟ್ಟಿಗೆ ವಾಗ್ದಾನದ ದೇವರಿದ್ದಾನೆ. ಆಮೇಲೆ ವಾಗ್ದಾನದ ದೇವರು ನಿನ್ನ ಜೊತೆಲಿ ಇರುವಾಗ, ಆ ವಾಗ್ದಾನದ ದೇವರನ್ನು ನೀನು ಇನ್ವೈಟ್ ಮಾಡುವಾಗ, ನಿನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ, ನಿನ್ನ ಎಲ್ಲ ಡಿಸಿಷನ್ ನಲ್ಲಿ ಕರ್ತನನ್ನು ನೀನು ಇನ್ವೈಟ್ ಮಾಡುವಾಗ, ಆ ಕರ್ತನ ಕೈ ಹಿಡಿದು ನೀನು ನಡೆಯುವಾಗ, ನೀನು ನಿನ್ನ ಡೆಸ್ಟಿನಿ 100% ರೀಚ್ ಆಗ್ಲಿಕ್ಕೆ ಸಾಧ್ಯ. ಸತ್ಯವೇದವನ್ನು ಬುಕ್ ಆಫ್ ಜೋನ ಚಾಪ್ಟರ್ 1 verse 1 to 4 ವರೆಗೆ ನಾವು ಓದಿಕೊಳ್ಳೋಣ. ಯೋನ ಪ್ರವಾದನೆಯ ಪುಸ್ತಕ, ಯೋನ ಪ್ರವಾದನೆಯ ಪುಸ್ತಕ 1ನೇ ಅಧ್ಯಾಯದ ವಚನ 1ರಿಂದ 4 ನಾವು ಓದಿಕೊಳ್ಳೋಣ. ಯೆಹೋವನು ಅಮಿತ್ತೈಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ನಮ್ಗೆ ಗೊತ್ತಿದೆ, ಆತನು ಯೆಹೋವನ ಸನ್ನಿಧಿಯಿಂದ ತಪ್ಪಿಸಿ ಓಡಿ ಹೋದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವಾ? ಆತನು ಯೆಹೋವನ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಆತನ ಏನ್ ಮಾಡಿದಂತೆ ದೇವರ ವಾಕ್ಯ ಹೇಳ್ತದೆ,
ಯೆಹೋವನ ಸನ್ನಿಧಿಯಿಂದ ತಾರ್ಷಿಗೆ ಪ್ರಯಾಣ ಮಾಡಬೇಕೆಂದು ಆತನು ಹೋದ. ಅದಕ್ಕೆ ನಾನು ಹೇಳಿದೆ, ಯು ಮೇ ರನ್, ನೀನು ಓಡ್ಬೋದು, ಎಷ್ಟು ಕೂಡ ಓಡ್ಬೋದು, ಹಿಂದೆ ಯಾರಿಲ್ಲ ನನ್ನ ಹಿಂದೆ, ಎಷ್ಟು ಕೂಡ ನೀನು ಓಡ್ಬೋದು, ಆದರೆ ನೀನು ಮರೆಯಾಗಿ ಇಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಯು ಕಾಂಟ್ ಹೈಡ್ ಫ್ರಮ್ ಗಾಡ್, ಯು ಮೇ ರನ್. ದೇವರಿಗೆ ನೀನು ಮರೆಯಾಗಿ ಕಾಣಿಸದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏದೇನ್ ತೋಟದಲ್ಲಿ ಅವರು ಹೋಗಿಕೊಂಡು ಏನ್ ಮಾಡಿದ್ರು, ಮರದ ಹಿಂದೆ ಅಡಗಿ ಕೂತ್ಕೊಂಡ್ರು. ಮರದ ಹಿಂದೆ ಅಡಗಿ ಕೂತ್ಕೊಳ್ಳುವಾಗ ಸಂಜೆಯ ಹೊತ್ತಿಗೆ ಯೆಹೋವ ದೇವರು ಬಂದಾಗ, ಆದಾಮನೇ ನೀನು ಎಲ್ಲಿದ್ದಿ? ದೇವರಿಗೆ ಗೊತ್ತಿಲ್ವಾ ಮರದ ಹಿಂದೆ ದೇವರು ಇದ್ದಾರೆ ಎಂಬುದಾಗಿ? ನಾನು ಜೀವನನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೇನೆ. ಅದಕ್ಕಿಂತ ಮುಂಚಿದಾಗಿ ಫಸ್ಟ್ ಒಂದು ಪ್ರಾಮುಖ್ಯವಾದ ಅಂಶವನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನಾಗ್ಲಿ ನೀವಾಗ್ಲಿ ಯಾರಾಗ್ಲಿ ಕೂಡ ದೇವರ ದೃಷ್ಟಿಗೆ ನಾವು ಮರೆಯಾಗಿ ಇರಲು ಸಾಧ್ಯವೇ ಇಲ್ಲ. ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಹಾಗಾದ್ರೆ ಒಂದು ಸತ್ಯ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ನೋಡ್ತಾನೆ, ಆತನು ಪ್ರೀತಿಸ್ತಾನೆ. ಆಮೇಲೆ ಆತನು ಪ್ರೀತಿಯ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾನೆ, ಕರುಣೆಯ ದೃಷ್ಟಿಯಿಂದ ದೇವರು ನಮ್ಮನ್ನು ನೋಡ್ತಾನೆ. ಇದು ನಿಮ್ಮ ಎಂಕರೇಜ್ಮೆಂಟ್ಗೋಸ್ಕರ ನಾನು ಹೇಳ್ತೇನೆ, ನಿಮ್ಮ ಉತ್ತೇಜನೆಗೋಸ್ಕರ ಹೇಳ್ತಿದ್ದೇನೆ. ನೀನು ಎಲ್ಲಿದ್ರು ಕೂಡ, ಯಾವ ಸ್ಥಳದಲ್ಲಿದ್ರು ಕೂಡ, ಈ ವರ್ಲ್ಡ್ ನ ಯಾವ ಕಾರ್ನರ್ ಇದ್ರು ಕೂಡ, ಯಾವ ಪರಿಸ್ಥಿತಿ ಇದ್ರು ಕೂಡ, ಯಾವ ಸಿಚುವೇಶನ್ ಇದ್ರು ಕೂಡ, ನಿನ್ನನ್ನು ಪರಲೋಕದಿಂದ ದೇವರು ನೋಡ್ತಾನೆ. ಕೀರ್ತನೆ 139 ವಚನ 7 ನಾವು ನೋಡುದಾದ್ರೆ 10 ವರೆಗೆ ನಾವು ನೋಡಿದ್ರೆ, Psalms 139 verse 7 to 10 ಅನ್ನು ನಾವು ಓದಿಕೊಳ್ಳುವುದಾದ್ರೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ನೋಡಿ, ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ಜೋನ ಓಡಿದ ದಿವಸ ಅಲ್ವಾ? ಆತನೇನು ಮಾಡಿದ? ಓಡಿದ, ದೇವರ ಸನ್ನಿಧಿಯಿಂದ ಓಡಿದ. ಆದ್ರೆ ದೇವರ ವಾಕ್ಯ, ದೇವರು ಕೇಳ್ತಿದ್ದಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ದೇವರ ದೃಷ್ಟಿಗೆ ನಾವು ಮರೆಯಾಗುವಂತೆ ತಪ್ಪಿಸಿಕೊಳ್ಳಿಕ್ಕೆ ನಮ್ಮಿಂದ ಆಗ್ತದ? ಇಲ್ಲ, ದೇವರ ದೃಷ್ಟಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಈಗೆಲ್ಲ ನಾವು ನೋಡ್ತೇವೆ, ಎಲ್ಲ ಕಡೆಲಿ ಸಿಸಿ ಕ್ಯಾಮರಾ ಇದೆಲ್ಲ. ಟ್ರಾಫಿಕ್ ನೀವು ಬ್ರೇಕ್ ಮಾಡಿ ಹೋಗ್ಲಿಕ್ಕೆ ಆಗ್ತದ? ನಿಮ್ಗೆ ಗೊತ್ತಿರುದಿಲ್ಲ, ಮಾತಾಡಿ ಹೋಗ್ತಿದ್ದೀರಾ, ಮನೆಗೆ ಬರ್ತದೆ ಲೆಟರ್. ಈಗಲ್ಲ, ಈಗ ನಿಂತು ಪೊಲೀಸ್ನವರು ನೀನ್ ಹೆಲ್ಮೆಟ್ ಹಾಕ್ಲಿಲ್ಲ ನಿಲ್ಲುಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಂಗೆ ಗೊತ್ತಿಲ್ಲದೇನೆ ಮನೆಗೆ ಲೆಟರ್ ಬರ್ತದೆ. ಎಲ್ಲಿ ನೀನು ತಪ್ಪಿಸಿಕೊಂಡದು, ಎಲ್ಲಿ ಹೆಲ್ಮೆಟ್ ಹಾಕ್ಲಿಲ್ಲ, ಎಲ್ಲಿ ಮೂವರನ್ನು ಕೂತ್ಕೊಳ್ಳಿಸಿ ಹೋಗಿದೆ, ನಿನ್ನ ಹೆಂಡತಿಯಲ್ಲಿ ಹೆಲ್ಮೆಟ್ ಹಾಕ್ಲಿಲ್ಲ, ಫೋಟೋ ಸಹಿತ ನಿನ್ನ ಮನೆಗೆ ಬರ್ತದೆ. ನಿನಗೇನ್ ಬರ್ತದೆ ಅಂತ ಹೇಳಿದ್ರೆ, ಫೈನ್ ನಿನ್ನ ಮನೆಗೆ ಬರ್ತದೆ. ಯಾಕೆಲ್ಲ ಕಡೆಯಲ್ಲಿ ಕ್ಯಾಮರಾ ಉಂಟು. ಈಗ ಏನಾದ್ರೂ ಒಂದು ಘಟನೆ ನಡೆದ್ರೆ ಇಮಿಡಿಯೇಟ್ಲಿ ಮೊಬೈಲ್ ಏನಾಗ್ತದೆ ಅಲ್ವಾ? ಏನು ಚಿಕ್ಕ ಘಟನೆ ನಡೆದ್ರು ಕೂಡ ಸಾಕು, ಎಲ್ಲ ಕಡೆಲಿ ಎಲ್ಲ ಕ್ಯಾಮರಾ ಇದೆ, ರೆಕಾರ್ಡ್ ಮಾಡ್ತಾರೆ, ಸೆಂಡ್ ಮಾಡಿ ರಪಕ್ಕ ವೈರಲ್ ಆಗಿ ಆಗ್ತದೆ. ಎಲ್ಲ ಕಡೆಲಿ ವೈರಲ್ ಆಗಿ ಆಗ್ತದೆ, ನ್ಯೂಸ್ ಸ್ಪ್ರೆಡ್ ಆಗಿ ಆಗ್ತದೆ ಒಂದು ದಿವಸದಲ್ಲಿ. ಆದ್ರೆ ಆಲೋಚನೆ ಮಾಡಿ, ಭೂಲೋಕ ಪರಲೋಕವನ್ನು ಸೃಷ್ಟಿ ಮಾಡಿದಂತ ದೇವರ ಟೆಕ್ನಾಲಜಿ, ದೇವರ ಒಂದು ಕ್ಯಾಮರಾ ಇದೆ, ಅದು ಆತನ ಕಣ್ಣು, ಪವರ್ಫುಲ್. ಆಮೇಲೆ ಇದು ಟೆಕ್ನಾಲಜಿಗೆ ಸರಿ ಸಮಾನ ಯಾವುದೇ ಟೆಕ್ನಾಲಜಿ ಇಲ್ಲ, ಯಾವ ಸೈನ್ಸ್ ಇಲ್ಲ. ಒಬ್ಬ ದೇವರಿದ್ದಾನೆ, ನೋಡುವವನು. ಆತನ ಕಣ್ಣಿಗೆ ಮರೆಯಾಗಿ ನೀನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀನು ಓಡಬಹುದು, ಯು ಮೇ ರನ್ ಬಟ್ ಯು ಕಾಂಟ್ ಹೈಡ್ ಫ್ರಮ್ ಗಾಡ್. ದೇವರ ಕಣ್ಣಿಗೆ ನೀನು ಮರೆಯಾಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಮುಂದೆ ನೋಡಿ, ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡನೆಂದರೆ ಅಲ್ಲಿಯೂ ನೀನಿರು. ನೋಡಿ, ಮೇಲಿನ ಲೋಕಕ್ಕೆ ಹೋದ್ರೆ ಅಲ್ಲಿ ಕೂಡ ಕ್ಯಾಮರಾ ಉಂಟು. ಪಾತಾಳ ಲೋಕಕ್ಕೆ ಹೋಗಿ ಏನ ಮಲಗಿಕೊಂಡ್ರೆ, ಯೋನನ್ ಎಲ್ಲಿ ಹೋದ? ಯಾವ ಬರ್ತ್ ಅವನಿಗೆ ಸಿಕ್ಕಿತು ಶಿಪ್ ನಲ್ಲಿ? ಕೆಳಗಿನ ಡೆಕ್ ನಲ್ಲಿ ಹೋಗಿ ಮಲಗಿದ. ಅದಕ್ಕೆ ಬಾರಿ ಆರಾಮ್ಸೆ ಕಂಫರ್ಟ್ ಝೋನ್ ನಲ್ಲಿ ಅವನಿಗೆ ನಿದ್ರೆ ಬಂತು. ಕೆಳಗೆ ಹೋಗಿ ಮಲಗಿದ, ಆದ್ರೂ ಕೂಡ ದೇವರ ಕ್ಯಾಮರಾ ಆನ್ ಇದೆ. ಅವನು ಹೋದ್ರು ಕೂಡ ಅಲ್ವಾ? ದೇವರ ವಾಕ್ಯ ಹೇಳ್ತದೆ, ಮಲಗಿಕೊಂಡ್ರೆ ಅಲ್ಲಿ ನೀನಿರುವಿ. ಎಸ್,
ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ನೀನು ವಾಸ ಮಾಡಿದ್ರು ಕೂಡ, ನೀನು ಯಾವ ಕ್ರೈಮ್ ಮಾಡಿಕೊಂಡು ಯಾವುದೇ ಸಮುದ್ರದ ಕಟ್ಟ ಕಡೆಗಡೆ ಹೋಗಿಕೊಂಡು ಇಲ್ಲಿ ನಿನಗೆ ಸರ್ಕಾರ ಒಂದ್ ವೇಳೆ ನಿನ್ನ ಹಿಡಿಯಲಿಕ್ಕೆ ಆಗದೆ ಇರ್ಬೋದು ಅಲ್ವಾ? ಆದರೆ ದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಕ್ಕೆ ಯಾವ ವ್ಯಕ್ತಿಗೂ ಸಾಧ್ಯವೇ ಇಲ್ಲ. ದೇವರು ನೋಡುವ ದೇವರ ಸಮುದ್ರದ ಕಟ್ಟ ಕಡೆಯಲ್ಲಿ ನಾನು ಹೋಗಿ ವಾಸ ಮಾಡ್ತೇನೆ ಎಂಬುದಾಗಿ ನೀನು ತಿಳ್ಕೊಂಡ್ರು ಕೂಡ ದೇವರ ದೃಷ್ಟಿ ನಿನ್ನ ಮೇಲೆ ಇದೆ. ದೇವರು ನಿನ್ನನ್ನು ವಾಚ್ ಮಾಡ್ತಿದ್ದಾನೆ. ನೀನು ನಿನ್ನ ಫ್ಯಾಮಿಲಿಗೆ ನೋಡುವ ಮೋಸ ಮಾಡ್ಬೋದು, ತಂದೆ ತಾಯಿಗೆ ಮೋಸ ಮಾಡ್ಬೋದು, ಏನು ಕೂಡ ನೀನು ಬಿಸ್ನೆಸ್ ನಲ್ಲಿ ಯಾವುದೇ ರೀತಿಯಲ್ಲಿ ನೀನು ಮಾಡ್ಬೋದು. ಆದರೆ ಈ ಕ್ಯಾಮರಕ್ಕೆ ನೀನು ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇದು ಕ್ಯಾಮರಾ ಯಾವುದಂತ ಹೇಳಿದ್ರೆ ಜೀವ ಸ್ವರೂಪನಾದ ದೇವರ ಕಣ್ಣುಗಳು. ಆಮೇಲೆ ಮಹಿಮೆಯ ದೇವರ ಕಣ್ಣುಗಳದಾಗಿದೆ. ಎಸ್, ಮುಂದೆ ಹೋಗಿ. ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರು. ನೋಡಿ, ಈ ಲೋಕದಲ್ಲಿ ನೀನು ಎಲ್ಲಿದ್ರು ಕೂಡ ನೀನು ನಿರಾಶರಾಗುವುದು ಬೇಡ, ಆಶಾಭಂಗವಾಗುವುದು ಬೇಡ. ನೀನು ದೇವರಿಗೆ ಭಕ್ತಿಯಿಂದ ವಿಧೇಯನಾಗಿ ಜೀವಿಸಿದ್ರೆ ಯಾವ ಕಾರ್ನರ್ ಇದ್ರೂ ಕೂಡ ದೇವರ ಹಸ್ತ ನಿನ್ನ ಕೈ ಹಿಡಿದು ನಡೆಸ್ತದೆ. ಆಮೇಲೆ ನಾನು ಒಂದು ವೇಳೆ ದೇವರ ಮಗುವನಾಗಿ ಒಳ್ಳೆ ಜೀವನವನ್ನು ಜೀವಿಸುವುದಾದ್ರೆ ದೇವರ ಬಲಗೈ ನಿನ್ನ ಕೈ ಹಿಡಿದು ಯಾವ ಕಾರ್ನರ್ ಅಲ್ಲಿ ಇದ್ರೂ ಕೂಡ, ಯಾವ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ದೇವರು ನಿನ್ನ ನಡೆಸುವ ದೇವರಾಗಿದ್ರೆ. ಆದ್ರೆ ಒಂದು ಸಂಗತಿ ಯೋನ ಪ್ರವಾದಿಂದ ನಾನು ಹೇಳ್ತೇನೆ, ಯು ಕಾಂಟ್ ಹೈಡ್ ಫ್ರಮ್ ಗಾಡ್. ಯು ಕಾಂಟ್, ಯು ಮೇ ರನ್. ನೀನು ಓಡ್ಬೋದು, ನೀನು ಓಡ್ಬೋದು. ಆದ್ರೆ ಎಲ್ಲಿ ಓಡಿಕೊಂಡು ನೀನಿದ್ರು ಕೂಡ, ಗುಡ್ಡದ ಮೇಲೆ ಕೂತ್ಕೊಂಡ್ರು ಕೂಡ, ಚಂದ್ರಲೋಕಕ್ಕೆ ಹೋದ್ರು ಕೂಡ, ಮಂಗಳ ಗ್ರಹಕ್ಕೆ ಹೋದ್ರು ಕೂಡ ದೇವರು ಹೇಳ್ತೇನೆ ನಾನು ಕಿಕ್ ಕೊಡ್ತೇನೆ ಎಂಬುದಾಗಿ. ದೇವರು ಒಂದು ಪುಷ್ಕಾಲಿ ನೀನ್ ಅಲ್ಲಿಂದ ನಿನ್ನನ್ನು ದಬ್ಬುತ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನಲ್ವಾ? ಇಬ್ರಿಯ ಗ್ರಂಥ 4ನೇ ಅಧ್ಯಾಯದಲ್ಲಿ ವಚನ 12 ಮತ್ತು 13 ವಚನ ಓದ್ಕೊಳ್ಳಿ. ಇಬ್ರಿಯ ಗ್ರಂಥ 4, 12 ಮತ್ತು 13. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಜಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲ. ಮುಚ್ಚುಮರೆ ದೇವರ ವಾಕ್ಯದ for the word of God is living, for the word of God is living and powerful. For the word of God is living and powerful. ಆದ್ರಿಂದ ಇವತ್ತು ಸಂದೇಶ ಕೇಳುವಂತ ಪ್ರಿಯ ವಿಶ್ವಾಸಿ, this is the word of God. This is the voice of God. If you believe and obey, you will see the goodness of the Lord, goodness of the land. ನೀನು ಬಿಲೀವ್ ಮಾಡಿದಾದ್ರೆ ಇವತ್ತು ಮುಂಜಾನೆ ದೇವರ ವಾಯ್ಸ್ಗೆ ವಿಧೇಯರಾಗುವುದಾದ್ರೆ, ದೇವರ ವಾಕ್ಯ for the word of God is living and powerful. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಆತನ ದೃಷ್ಟಿಗೆ ಮರೆಯಾದದ್ದು ಏನಿಲ್ಲಂತೆ. 13ನೇ ವಚನ ನಾನು ಹೇಳಿಕೆ ಬಯಸ್ತೇನೆ. ಏನ್ ಹೇಳ್ತದೆ 13ನೇ ವಚನ? ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸ್ಬೇಕು? ಲೆಕ್ಕ ಒಪ್ಪಿಸ್ಬೇಕಾ? ಒಪ್ಪಿಸ್ಬೇಕಾ ಬೇಡವಾ? ದೇವರ ವಾಕ್ಯ ಹೇಳ್ತದೆ, ಲೆಕ್ಕದಲ್ಲಿ ಮಿಸ್ ಮಾಡ್ಲಿಕ್ಕೆ ಆಗ್ತದೆ ನೀನು? ನಾವು ಯಾರಿಗಾದ್ರೂ ಲೆಕ್ಕ ಒಪ್ಪಿಸುವಾಗ ನಾವು ಇಲ್ಲಿ ಮಾಡ್ಬೋದು, ಆದ್ರೆ ದೇವರಿಗೆ ಲೆಕ್ಕ ಒಪ್ಪಿಸುವಾಗ ದೇವರ ವಾಕ್ಯ ಹೇಳ್ತದೆ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ. ಏನಂತ ಹೇಳ್ತದೆ ದೇವರ ವಾಕ್ಯ? ನೋಡಿ ವಚನ, ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದಾಗಿಯೂ ಬಯಲಾದಾಗಿಯೂ ಇದೆ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಕೂಡ ಇಲ್ಲ. ಯು ಕಾಂಟ್ ಹೈಡ್ ಫ್ರಮ್ ಗಾಡ್. ನನ್ನ ನಿಜವಾದ ಸಂದೇಶಕ್ಕೆ ನಾನು ಬರ್ತೇನೆ ಸ್ವಲ್ಪ ಹೊತ್ತಿನ ಬಳಿಕ. ರಿಟರ್ನ್ ಸ್ವಲ್ಪ ಆ ಹೈಡ್ ಮಾಡುವಂತ ವಿಷಯದಲ್ಲಿ ಮಾತಾಡಿ. ಹೈಡ್ ಅಂಡ್ ಸಿಕ್ ಗೇಮ್ ಮಾಡ್ತೀವಲ್ಲ ಒಂದು ಚಿಕ್ಕದಿರುವಾಗಲ್ಲ, ಕಣ್ಣು ಮುಚ್ಚಾಲೆ ಆಟ ಅಲ್ವಾ? 2 Chronicles chapter 16 verse 9. 2 ಪೂರ್ವಕಾಲ ವೃತ್ತಾಂತ 16:9.
2 ಪೂರ್ವಕಾಲ ವೃತ್ತಾಂತ 16:9. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ಯೆಹೋವನು ಹೇಳಿ, ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ, ಆಕಾಶಕ್ಕೆ ಏರಿ ಹೋದ್ರಲ್ಲಿಯೂ, ಸಮುದ್ರದ ಆಳಕ್ಕೆ ಹೋದ್ರೆ ಅಲ್ಲಿಯೂ ಅಲ್ವಾ, ಲೋಕದ ಕಟ್ಟ ಕಡೆಯಲ್ಲಿ ಎಲ್ಲಿ ಹೋದ್ರೂ ಕೂಡ ದೇವರ ವಾಕ್ಯ ಹೇಳ್ತದೆ, ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಏನ್ ಮಾಡ್ತಾರಂದ್ರೆ ಪ್ರಸರಿಸುತ್ತಾ ದೃಷ್ಟಿಯನ್ನು ಪ್ರಸರಿಸುತ್ತಾನೆ. ದೇವರ ದೃಷ್ಟಿ ಈ ಭೂಲೋಕದ ಮೇಲೆ ಇದೆ. 2 ಸಂಗತಿ ನಾನು ಹೇಳ್ತೇನೆ. ನಂಬರ್ 1, ದೇವರು ನಿನ್ನನ್ನು ನೋಡ್ತಾನೆ. ದೇವರು ನಿನ್ನನ್ನು ನೋಡ್ತಾನೆ. ನೀನು ಭಯ ಪಡೋದ ಅವಶ್ಯಕತೆ ಇಲ್ಲ. ಯಾರು ನನ್ನ ನೋಡಿದ್ರು ಕೂಡ ದೇವರು ನನ್ನನ್ನು ನೋಡ್ತಾನೆ. ನಿನ್ನ ಪ್ರತಿಯೊಂದು ಸಿಚುವೇಶನ್ ದೇವರು ನೋಡ್ತಾನೆ. ನೀನು ಹಾದು ಹೋಗುವಂತ ಪರಿಸ್ಥಿತಿಯನ್ನು ದೇವರು ನೋಡ್ತಾನೆ. ನಿನ್ನ ಆಂಗ್ಸೈಟಿ, ನಿನ್ನ ಸ್ಟ್ರೆಸ್, ನಿನ್ನ ಇಮೋಷನ್, ನಿನ್ನ ಭಾವನೆ, ನಿನ್ನ ಫೀಲಿಂಗ್ಸ್, ನಿನ್ನ ದುಃಖ, ನಿನ್ನ ಚಾಲೆಂಜ್, ನಿನ್ನ ಪ್ರಾಬ್ಲಮ್ಸ್ ಎಲ್ಲವನ್ನು ದೇವರು ನೋಡ್ತಾನೆ. ಅದೇ ರೀತಿ ನೀನು ಮಾಡುವಂತ ಏನೇ ಸಂಗತಿ ಇದ್ರೂ ಕೂಡ ದೇವರಿಗೆ ವಿರುದ್ಧವಾಗಿ, ದೇವರ ವಿಲ್ಲಿಗೆ ವಿರುದ್ಧವಾಗಿ, ದೇವರ ಪ್ಲಾನ್ ಪರ್ಪಸ್ಗೆ ವಿರುದ್ಧವಾಗಿ ನೀನು ಏನು ಮಾಡಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ, ದೇವರ ದೃಷ್ಟಿಯಿಂದ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. We can't hide from God. We may run. You may run. I may run. But I can't hide from God. You can't hide from God. ದೇವರು ನಮ್ಮನ್ನು ವಾಚ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ದೇವರು ವಾಚ್ ಮಾಡೋದಾದ್ರೆ ನಾವು ಯಾರ ಕೈಗೆ ಸಿಕ್ಕಿ ಬೀಳ್ತೇವೆ? ಇಬ್ರಿಯ 10:30-31 ಓದ್ಕೊಳ್ಳಿ. ಇಬ್ರು 10:30 and 31. Hebrew chapter 10 verse 30 and 31. ಮೊಯ್ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುದು ಏನಂತೆ? ಜೀವ ಸ್ವರೂಪದ ದೇವರ ಕೈ. ಇಲ್ಲಿದು ಟೆಕ್ನಾಲಜಿ ಇರ್ಬೋದಪ್ಪ, ವಾಯ್ಸ್ ಬೇರೆಯವ್ರದ್ದು ಚೇಂಜ್ ಮಾಡಿಕೊಂಡು, ಎಡಿಟ್ ಮಾಡಿಕೊಂಡು, ಏನೆಲ್ಲ ಮಾಡಿಕೊಂಡು ತಪ್ಪಿಸಿಕೊಳ್ಬೋದು, ಕೋರ್ಟ್ನಲ್ಲಿ ಅದು ಬಿದ್ದೋಗ್ಬೋದು. ಆದರೆ ದೇವರ ದೃಷ್ಟಿಗೆ ಅಲ್ವಾ, ಆತನ ಯಾರಾಗಿದ್ದಾನೆ? ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಜೀವ ಸ್ವರೂಪನಾದ ದೇವರ ದೃಷ್ಟಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಪಾಯಿಂಟ್ಗೆ ಬರ್ತೇನೆ, ನನ್ನ ಮೆಸೇಜ್ಗೆ ನಾನು ರಿಟರ್ನ್ ಬರ್ತೇನೆ. ಯೋನ್ ನನ್ನ ಬ್ಯಾಕ್ ಗ್ರೌಂಡ್. ಜೋನ ಮೀನ್ಸ್ ಡೌ. ನಾವು ಓದಿಕೊಳ್ಳೋಣ. 1ನೇ ಅಧ್ಯಾಯ 1ನೇ ವಚನ. ಜೋನ ಚಾಪ್ಟರ್, ಬುಕ್ ಆಫ್ ಜೋನ ಚಾಪ್ಟರ್ 1 verse 1. ಯೆಹೋವನು ಅಮಿತ್ಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸಿ. ನಂಬರ್ 1, 1ನೇ ವಚನ. The word of the Lord came to Jonah, son of Amittai. ಏನಿದೆ ದೇವರ ವಾಕ್ಯ ಹೇಳ್ತದೆ? The word of the Lord. ಯೆಹೋವನು ಅಮಿತ್ತೆಯ ಮಗನಾದ ಯೋನನಿಗೆ. ಜೋನ ಮೀನ್ಸ್ ಡೌ. ಯೋನ ಅಂತ ಹೇಳಿದ್ರೆ ಪಾರಿವಾಳ. ಅಮಿತೆ ಮೀನ್ಸ್ ಟ್ರುತ್. ಅಮಿತೆ ಅಂದ್ರೆ ಸತ್ಯ. ಯೋನನ ಹೆಸರೇನು? ಡೌ. ಸತ್ಯ ಎಲ್ಲಿಂದ ಬಂದಿದೆ? ತಂದೆಯಿಂದ. ಸತ್ಯದ ಆತ್ಮನು. ಆಮೇಲೆ ಸತ್ಯದ ಆತ್ಮನು ಡೌ. ಇಲ್ಲಿ ನಾವು ನೋಡ್ತೇವೆ, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೋನಾ. ವರ್ಡ್ ಆಫ್ ದ ಲಾರ್ಡ್, ವಾಯ್ಸ್ ಆಫ್ ಗಾಡ್. ದೇವರು ಯೋನನೊಂದಿಗೆ ಮಾತಾಡಿದ. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೋನಾ. 3 ಸಂಗತಿಗಳನ್ನು ಯೋನನ ಲೈಫ್ ನಿಂದ ನಾನು ನಿಮ್ಮ ಮುಂದೆ ನಾನು ಹಂಚ್ತೇನೆ. 3 ಇಂಪಾರ್ಟೆಂಟ್ ಸಂಗತಿಗಳು ನಮ್ಗೆ ಅಪ್ಲಿಕೇಬಲ್. ಜೋನನ ಲೈಫ್ ನಲ್ಲಿ ಆದಂತ 3 ಸಂಗತಿಗಳು. ಯೋನನಿಗೆ ದೇವರ ವಾಕ್ಯ ಬಂತು. ಇವತ್ತು ಫೈತ್ ಫೌಂಡೇಶನ್ ಸಭೆಗೆ ದೇವರ ವಾಕ್ಯ ಬಂತು. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಫೈತ್ ಫೌಂಡೇಶನ್ ಚರ್ಚ್ ಬಿಲಿವರ್. The word of the Lord
came to Faith Foundation Church. The word of the Lord came to Jonah. ಆದ್ರೆ ಏನ್ ಮಾಡಿದ ಜೋನಾ? He rejected. ಆತನು ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿದ. What happened then? ರಿಸಲ್ಟ್ ಏನು? ಇವತ್ತು ದೇವರ ವಾಕ್ಯವನ್ನು ನೀನು ಕೇಳಿ ಅದನ್ನು ರಿಜೆಕ್ಟ್ ಮಾಡಿದ್ರೆ, ದೇವರ ವಾಯ್ಸ್ ಅನ್ನು ಕೇಳಿ ರಿಜೆಕ್ಟ್ ಮಾಡಿದ್ರೆ, ಜೋನಾ heard the voice of God. ದೇವರ ಸ್ವರವನ್ನು ಕೇಳಿದ. ಜೋನಾ ದೇವರ ಸ್ವರವನ್ನು ಕೇಳಿದ, ಆದ್ರೆ ಆ ವಾಯ್ಸ್ ಅನ್ನು ಆತನ ಏನ್ ಮಾಡಿದ? ರಿಜೆಕ್ಟ್ ಮಾಡಿದ. ಇವತ್ತು ಅನೇಕ ವಿಶ್ವಾಸಿಗಳು, ನಾನು ವಿಶ್ವಾಸಿಗಳಿಗೆ ಸಭೆಗೆ ಮಾತಾಡ್ತೇನೆ, ಅನೇಕ ವಿಶ್ವಾಸಿಗಳು ದೇವರ ವಾಯ್ಸ್ ಅನ್ನು ರಿಜೆಕ್ಟ್ ಮಾಡ್ತೀರಿ, ದೇವರ ವಾಕ್ಯವನ್ನು ನೆಗ್ಲೆಕ್ಟ್ ಮಾಡ್ತೀರಿ, ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡ್ತಿದ್ದೀರಿ. ಡೆಲಿಬರೇಟ್ಲಿ, ಉದ್ದೇಶಪೂರ್ವಕವಾಗಿ, ಡೆಲಿಬರೇಟ್ಲಿ ಜೋನಾ ರಿಜೆಕ್ಟೆಡ್ ದ ವರ್ಡ್ ಆಫ್ ದ ಲಾರ್ಡ್. ಡೆಲಿಬರೇಟ್ಲಿ ಜೋನಾ ರಿಜೆಕ್ಟೆಡ್ ದ ವಾಯ್ಸ್ ಆಫ್ ಗಾಡ್. ಯೋನನು ಉದ್ದೇಶಪೂರ್ವಕವಾಗಿಯೇ ದೇವರ ಸ್ವರವನ್ನು ಆತನು ರಿಜೆಕ್ಟ್ ಮಾಡಿದ. ಅನೇಕ ವಿಶ್ವಾಸಿಗಳು ಇವತ್ತು ಉದ್ದೇಶಪೂರ್ವಕವಾಗಿಯೇ ತಿಳಿದು ನಾವು ನೋಡ್ತೇವೆ ದೇವರ ವಾಯ್ಸ್ ಅನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೋನಾ. ಯಾಕೆ? ದೇವರ ವಾಕ್ಯ ಜೋನನಿಗೆ ಒಂದು ಟು ಟೆಲ್ ನಿನವೆ, ಟು ಟೆಲ್ ನಿನವೆ ವಾಟ್ ಟು ಡೂ. ಏನು ಮಾಡಬೇಕು ನಿನವೆಗೆ ಅಂತೇಳಿ ನೀನು ಹೋಗಿ ಹೇಳು. ವೇರ್ ಟು ಗೋ, ಎಲ್ಲಿಗೆ ಹೋಗ್ಬೇಕೆಂಬುದಾಗಿ ದೇವರ ವಾಕ್ಯ ಜೋನನಿಗೆ ಬಂತು. ವಾಟ್ ಟು ಪ್ರೀಚ್, ಏನು ಪ್ರಸಂಗ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ಜೋನನಿಗೆ ಬಂತು. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೋನಾ ಟು ಟೆಲ್ ವಾಟ್ ಟು ಡೂ, ವೇರ್ ಟು ಗೋ, ವಾಟ್ ಟು ಪ್ರೀಚ್. ಇವತ್ತೊಬ್ಬ ಸೇವಕನಾಗಿ ನಿಂತುಕೊಂಡು ದೇವರೇನು ಹೇಳ್ತಾನೆ ಅದನ್ನ ಸಭೆಗೆ ಬೋಧಿಸಬೇಕು. ಫಸ್ಟ್ ನೆಕ್ಸ್ಟ್ ಸಂಡೇ ಒಂದು ಬ್ಲೆಸ್ಸಿಂಗ್ ಒಂದು ಮೆಸೇಜ್ ಒಂದು ಕೊಡಿ. ಅವರಿಗೋಸ್ಕರ ಒಂದು ಮೆಸೇಜ್ ಕೊಡಿ, ಇವರಿಗೋಸ್ಕರ ಒಂದು ಮೆಸೇಜ್ ಕೊಡಿ. ಸಂದೇಶ ದೇವರು ಹೇಳಿದನ್ನೇ ಮಾತಾಡಬೇಕು. ಆಮೇಲೆ ದೇವರು ಹೇಳಿದಾನೆ, ದೇವರು ಕೊಟ್ಟ ಸಂದೇಶ ದೇವರು ಮಾತಾಡಿದ. ಯೋನ ಏನ್ ಮಾಡಿದ? ಅದನ್ನು ರಿಜೆಕ್ಟ್ ಮಾಡಿ. ಗಾಡ್ ಹ್ಯಾಡ್ ಎ ಗ್ರೇಟ್ ಪ್ಲಾನ್ ಫಾರ್ ಜೋನಸ್ ಫ್ಯೂಚರ್. ದೇವರಿಗೆ ಯೋನನ ಜೀವಿತದಲ್ಲಿ ದೊಡ್ಡದಾದ ಒಂದು ಯೋಜನೆ ಇತ್ತು. ಇವತ್ತು ನಿನ್ನ ನನ್ನ ಜೀವಿತದಲ್ಲಿ ನಾವು ಆರಾಧಿಸುವಂತ ದೇವರು ಆತನು ದೊಡ್ಡವನಾಗಿದ್ದಾನೆ, ಮಹಿಮೆಯ ದೇವರಾದ ಭೂಪರಲೋಕ ಉಂಟು ಮಾಡಿದಂತ ದೇವರು ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಫ್ಯಾಮಿಲಿಯಲ್ಲಿ, ನಮ್ಮ ಸಭೆ ಯವನಸ್ಥರಲ್ಲಿ, ಮಕ್ಕಳಲ್ಲಿ ದೇವರೊಂದು ಗ್ರೇಟ್ ಪ್ಲಾನ್ ಇದೆ, ದೇವರೊಂದು ಪರ್ಪಸ್ ಇದೆ. ದೇವರಿಂದ ನಾವು ಕರೆಯಲ್ಪಟ್ಟವರು. ಜಾನ್ ಕಾಲ್ಡ್ ಬೈ ಗಾಡ್. ಯೋನನನ್ನು ದೇವರು ಕರೆದ. ಅವನಿಗೆ 2 ಟೈಟಲ್ ಇತ್ತು. ಜೋನನಿಗೆ 2 ಟೈಟಲ್ ಇತ್ತು. ಮೊದಲನೇ ಟೈಟಲ್ ಸರ್ವೆಂಟ್ ಅಂಡ್ ಸೆಕೆಂಡ್ ಟೈಟಲ್ ಪ್ರಾಫೆಟ್. ನಾವು ಸತ್ಯವೇದದಲ್ಲಿ ನೋಡುವಾಗ 2 ಅರಸುಗಳ ಪುಸ್ತಕ 14ನೇ ಅಧ್ಯಾಯದಲ್ಲಿ 25ನೇ ವಚನ ಅವನಿಗೆ 2 ಟೈಟಲ್ ಇತ್ತು. 2 Kings chapter 14 verse 25. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಸೇವಕನು ಗತ್ ಹೆಫೇರಿನವನಾದ ಅಮಿತ್ತೈಯ ಮಗನೂ ಆದ ಯೋನ ಯಾರಂತೆ? ತನ್ನ ಸೇವಕನು, ಫಸ್ಟ್ ಸರ್ವೆಂಟ್. ಯೋನನಿಗೆ ಎಷ್ಟು ಟೈಟಲ್ ಇದೆ? ದೇವರ ಸರ್ವೆಂಟ್. ಸರ್ವೆಂಟ್ ಸ್ಪಿರಿಟ್ ಮೀನ್ಸ್ ವರ್ಕಿಂಗ್ ಸ್ಪಿರಿಟ್. ಸರ್ವೆಂಟ್ ಸ್ಪಿರಿಟ್ ಏನು? ಒಬ್ಬ ಸೇವಕನ ಸ್ಪಿರಿಟ್ ಸರ್ವಿಂಗ್ ಸ್ಪಿರಿಟ್, ವರ್ಕಿಂಗ್ ಸ್ಪಿರಿಟ್, ಹಾರ್ಡ್ ವರ್ಕಿಂಗ್ ಸ್ಪಿರಿಟ್. ಜೀಸಸ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಯೇಸುಸ್ವಾಮಿ ಲೋಕಕ್ಕೆ ಬಂದಾಗ ಆತನು ಸೇವೆಯಲ್ಲಿ ಪ್ರಯಾಸ ಪಟ್ಟ. ಆತನಿಗೆ ನಿದ್ದೆ ಮಾಡ್ಲಿಕ್ಕಿಲ್ಲ, ಆತನಿಗೆ ತಲೆದಿಂಬು ಕೂಡ ಇರಲಿಲ್ಲ, ನಿದ್ದೆ ಮಾಡ್ಲಿಕ್ಕೆ ಕೂಡ ಆತನಿಗೆ ಸ್ಥಳ ಇರಲಿಲ್ಲ ಎಂಬುದಾಗಿ ಹೇಳ್ತದೆ. ಆತನಷ್ಟು ಹಾರ್ಡ್ ವರ್ಕ್ ಮಾಡಿಕೊಂಡು ಸ್ವಲ್ಪ ಸಮಯ 3.5 ವರ್ಷದಲ್ಲಿ ಆತನ ಅಲ್ಲಿಗೆ ಹೋದ, ಇಲ್ಲಿಗೆ ಹೋದ. ಇನ್ನೂ ಕೆಲವು ಊರುಗಳಿದೆ, ನಾನು ಅಲ್ಲಿಗೆ ಹೋಗ್ಬೇಕು, ಸುವಾರ್ತೆ ಸಾರಬೇಕು, ದೇವರ ರಾಜ್ಯ ಕಟ್ಟಬೇಕು, ಪರಲೋಕದ ಸುವಾರ್ತೆ ಸಾರಬೇಕು. ಹಾರ್ಡ್ ವರ್ಕ್. ಸರ್ವೆಂಟ್ ಮೀನ್ಸ್ ವರ್ಕಿಂಗ್ ಸ್ಪಿರಿಟ್, ಹಾರ್ಡ್ ವರ್ಕಿಂಗ್ ಸ್ಪಿರಿಟ್. ಇವತ್ತು ದೇವರು ನಮ್ಗೆ ಕೊಟ್ಟಂತ ಸ್ಪಿರಿಟ್ ಸರ್ವೆಂಟ್ ಸ್ಪಿರಿಟ್. ಮೊದಲಾಗಿ ನಮ್ಮ ಟೈಟಲ್, ನಾವೆಲ್ಲರೂ ದೇವರ ಸರ್ವೆಂಟ್ ಆಗಿದ್ದೇವೆ. ಆಮೇಲೆ ನಾವು ಸಭೆಯನ್ನು ಕಟ್ಟಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಸಭೆಗೋಸ್ಕರ ಪ್ರೇಯರ್ ಮಾಡಬೇಕು, ಎಂಕರೇಜ್ ಮಾಡಬೇಕು. ಯಾರಾದ್ರೂ ಸಭೆಗೆ ಬರದಿದ್ರೆ ಅವ್ರನ್ನ ಎಂಕರೇಜ್ ಮಾಡಬೇಕು, ಸೇವೆ ಮಾಡಬೇಕು. ಸರ್ವೆಂಟ್ ಸ್ಪಿರಿಟ್, ಹಾರ್ಡ್ ವರ್ಕಿಂಗ್ ಸ್ಪಿರಿಟ್, ವರ್ಕಿಂಗ್ ಸ್ಪಿರಿಟ್.
ಎರಡನೇ ಟೈಟಲ್ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತದೆ, ಆದ ಯೋನ ಎಂಬ ಪ್ರವಾದಿ, ನೆಕ್ಸ್ಟ್ ಪ್ರಾಫೆಟ್. ಯೋನನ ಟೈಟಲ್ ಏನು? ಫಸ್ಟ್, ಹಿ ಈಸ್ ಎ ಸರ್ವೆಂಟ್ ಆಫ್ ಗಾಡ್. ಎರಡನೇದಾಗಿ ದೇವರ ಪ್ರವಾದಿ. ಹಾಗಾದ್ರೆ ದೇವರ ಪ್ರವಾದಿಯನ್ನು ಎಚ್ಚರಿಸಬೇಕು. ಟೈತ್ ಕೊಡ್ಲಿ, ಬಿಲ್ಡಿಂಗ್ ಕಟ್ಲಿಗೆ ಹಣ ಕೊಡ್ಲಿ, ಕಾರ್ ಗಿಫ್ಟ್ ಕೊಡ್ಲಿ, ಏನೇ ಇರಲಿ, ಪ್ರವಾದಿಯ ಸ್ಪಿರಿಟ್ ಒಬ್ಬೊಬ್ಬ ಸೇವಕನಲ್ಲಿ, ಸಭಾ ಸೇವಕನಲ್ಲಿ ಎರಡು ತರದ ಸ್ಪಿರಿಟ್ ಇರಬೇಕು. ಸರ್ವೆಂಟ್ ಸ್ಪಿರಿಟ್ ಅಂಡ್ ಪ್ರಾಫೆಟ್ ಸ್ಪಿರಿಟ್. ದೇವರು ಹೇಳುವಂತ ಮಾತನ್ನು ಕಾಂಪ್ರಮೈಸ್ ಮಾಡ್ಲಿಕ್ಕಿಲ್ಲ. ದೇವರು ಹೇಳುವಂತ ಮಾತಲ್ಲಿ ಜೋನ ಕಾಂಪ್ರಮೈಸ್ ಮಾಡಿದ. ದೇವರು ನಿನವೆಗೆ ಏನ್ ಹೇಳಿಕ್ಕೆ ಹೇಳಿದ ಅದನ್ನ ಆತನ ಎಗ್ರಿ ಆಗ್ಲಿಲ್ಲ. ನಿನವೆಗೆ ದೇವರು ಕೊಟ್ಟ ವಾರ್ನಿಂಗ್ ಏನು? ನಾನು ಪಟ್ಟನ್ನು ಡಿಸ್ಟ್ರಾಯ್ ಮಾಡ್ತೇನೆ. ಮೊದಲು ವಾರ್ನಿಂಗ್ ಕೊಟ್ಟ. ಡಿಸ್ಟ್ರಾಯ್ ಮಾಡೋಕ್ಕಿಂತ ಮುಂಚೆ ನಮ್ಮ ದೇವರು ನಮಗೆ ವಾರ್ನ್ ಮಾಡ್ತಾನೆ. ಆಮೇಲೆ ಅದು ದೇವರ ಪ್ರೀತಿ. ದೇವರು ಮೊದಲು ತಿಳಿಸ್ತಾನೆ. ನಾನು ಅಬ್ರಾಹ್ಮನಿಗೆ ತಿಳಿಸಿದೆ, ಸೊದೋಮ್ ಗೊಮೋರನ ಡಿಸ್ಟ್ರಾಯ್ ಮಾಡೋದಿಲ್ಲ. ನೀನವೇ ಪಟ್ಟನ್ನು ಡಿಸ್ಟ್ರಾಯ್ ಮಾಡೋಕ್ಕಿಂತ ಮುಂಚೆ ದೇವರು ಯೋನನಿಗೆ ತಿಳಿಸಿದ, ನೀನು ಹೋಗಿ ಖಂಡಿಸು, ಅವರ ಪಾಪಗಳನ್ನು ಖಂಡಿಸು, ಅವರಿಗೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಹೇಳು. ಪಶ್ಚಾತ್ತಾಪ ಪಟ್ರೆ ನಾನು ಏನ್ ಮಾಡುದಿಲ್ಲ, ಡಿಸ್ಟ್ರಾಯ್ ನಾನು ಮಾಡುದಿಲ್ಲ. ಅವ್ರದ್ದು ತುಂಬಾ ಜಾಸ್ತಿ ಆಗ್ತದೆ, ವಿಪರೀತ ಆಗ್ತದೆ, ಅತಿರೇಕಕ್ಕೆ ಹೋಗ್ತದೆ. ಹೋಗಿ ತಿಳಿಸು ನೀನವೇ ಪಟ್ಟನಿಗೆ. ಆದ್ರೆ ಒಬ್ಬ ದೇವರ ಸೇವಕನು ಬರ್ರೇ ಎಂಕರೇಜ್ಮೆಂಟ್ ಮಾತ್ರ ಅಲ್ಲ ಸಭೆಗೆ. ದೇವರು ನಿನ್ನ ಪ್ರೀತಿಸ್ತಾನೆ, ಬಾ ಮಗ ಸಭೆಗೆ, ದೇವ್ರನ್ನ ಪ್ರೀತಿಸ್ತಾನೆ. ರಾಂಗ್ ಮಾಡುವಾಗ ದೇವರ ವಾಕ್ಯ ಇರ್ತದೆ, ಪ್ರೊಫೆಟಿಕ್ ಅನಾಯಿಂಟಿಂಗ್ ಕೂಡ ಬೇಕು. ಆಮೇಲೆ ಪ್ರವಾದನೆಯ ಏನಿರ್ಬೇಕಂದ್ರೆ ಸೇವೆ ಕೂಡ ಬೇಕು. ಖಂಡಿಸ್ಬೇಕು, ಗದರಿಸ್ಬೇಕು, ಎಚ್ಚರಿಸ್ಬೇಕು, ತಿದ್ದಬೇಕು. ದೇವರ ವಾಕ್ಯ ಏನಕ್ಕೆ ಅಂದ್ರೆ ತಿದ್ದುಪಾಟಿಗೆ, ಖಂಡನೆಗೆ ಏನಾಗಿದೆ ಅಂದ್ರೆ ಯುಕ್ತವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ದೇವರ ವಾಕ್ಯ ಹೇಳ್ತದೆ, ನಾವು ನೋಡ್ತಿದ್ದೇವೆ, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೋನಾ. ಈಗ ಜೋನಾ ಅದನ್ನು ಏನ್ ಮಾಡಿದ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ ಏನ್ ಮಾಡಿದ ದೇವರ? ಈ ಫೌಂಡ್ ಎ ಫೈನ್ ಶಿಪ್. ಆತನೇನ್ ಮಾಡಿದ? ಒಂದು ಒಳ್ಳೆ ಹಡಗನ್ನು ನೋಡಿದ. ದೇವರು ಹೇಳಿದಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ ದೇವರು? ನೀನಾವೆಗೆ ಹೋಗ್ಲಿಕ್ಕೆ ದೇವರು ಹೇಳಿದ. ಇವನು ಬಂದರಿಗೆ ಹೋಗುವಾಗ ಏನಾಯ್ತು? ಪೋರ್ಟಿಗೆ ಹೋಗುವಾಗ ಒಳ್ಳೆ ಶಿಪ್, ಟೈಟಾನಿಕ್ ಆಗಿ, ಲಕ್ಸುರಿ ಶಿಪ್, ಬೆಸ್ಟ್ ಶಿಪ್, ಒಳ್ಳೆ ಶಿಪ್ ಅನ್ನು ನೋಡಿಕೊಂಡು ಅವನು ಏನ್ ಮಾಡಿದ? ಹೋಗಿದ, ಎನ್ಕ್ವೈರಿ ಮಾಡಿದ. ಈ ಫೌಂಡ್ ಎ ಫೈನ್ ಶಿಪ್. ಶಿಪ್ ಒಳ್ಳೆದಿದೆ. ಎಂಟರ್ ಆದ ಟಿಕೆಟ್ ಕೌಂಟರ್ಗೆ, ಟಿಕೆಟ್ ಕೂಡ ಅವೈಲೇಬಲ್ ಇದೆ. ಶಿಪ್ ವಾಸ್ ಅವೈಲೇಬಲ್, ಟಿಕೆಟ್ ವಾಸ್ ಅವೈಲೇಬಲ್. ಇನ್ಸೈಡ್ ಹೋಗುವಾಗ ಬೆಸ್ಟ್ ಬರ್ತ್ ವಾಸ್ ಅವೈಲೇಬಲ್. ಒಳ್ಳೆ ಬರ್ತ್ ಇದೆ. ಕೆಳಗೆ ಹೋದ, ಡೆಕ್ಕಿಗೆ, ಅಂಡರ್ ಗ್ರೌಂಡ್ಗೆ ಹೋದ. ಇನ್ನು ಸೂಪರ್ ಪ್ರಯಾಣ ಮಾಡ್ಲಿಕ್ಕೆ ಒಳ್ಳೆ ಅನುಕೂಲ, ಒಳ್ಳೆ ಶಿಪ್, ಒಳ್ಳೆ ನಿದ್ದೆ ಮಾಡ್ಬೋದು. ಯಾರಿಲ್ಲ, ಸೀಟು ಕೂಡ ಕಾಲಿದೆ. ಒಂದು ಕಾಲು ಈ ಕಡೆಗಿಡುವ, ಒಂದು ಕಾಲು ಆ ಕಡೆಗಿಡುವ, ತಲೆ ಈ ಕಡೆ ಮಾಡಿಕೊಂಡು ಆರಾಮ್ಸೆ. ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಡೀಪ್ ಸ್ಲೀಪ್, ಅವನಿಗೆ ಭಯಂಕರ ಡೀಪ್ ಸ್ಲೀಪ್. ಯಾರಿಲ್ಲ, ಒಳ್ಳೆ AC, ಒಳ್ಳೆ ಶಿಪ್, ಟಿಕೆಟ್ ಸಿಕ್ಕಿತ್ತು, ಒಳ್ಳೆ ಬಸ್ ಸಿಕ್ಕಿತ್ತು. ನಾವು ನೋಡ್ತಿದ್ದೇವೆ. ಹೋಗಿ ಅವನ್ ಏನ್ ಮಾಡಿದ ಅಂತ ಹೇಳಿದ್ರೆ ಮಲಗಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Jonah had chosen the path of disobedience. Number 1, ಮೂರು ಸಂಗತಿ: path of disobedience, path of disappointment, path of disaster. ಅವಿಧೇಯತೆಯ ಮಾರ್ಗವನ್ನು ಆತನು ಚೂಸ್ ಮಾಡಿದ, ನಿರಾಶೆಯ ಮಾರ್ಗವನ್ನು ಆತನು ಚೂಸ್ ಮಾಡಿದ. ನಂತರ ನೋಡ್ತೇವೆ ದುರಂತದ ಮಾರ್ಗವನ್ನು ಚೂಸ್ ಮಾಡಿದ. ಡಿಸಪಾಯಿಂಟ್ಮೆಂಟ್, ಡಿಸೋಬಿಡಿಯನ್ಸ್, ಡಿಸಪಾಯಿಂಟ್ಮೆಂಟ್, ನೋಡ್ತೇವೆ ಡಿಸಾಸ್ಟರ್, ಡಿಸೋಬಿಡಿಯನ್ಸ್. ಓಕೆ, ಏನಾಯ್ತು? ಶಿಪ್ ಬಹಳ ಚೆನ್ನಾಗಿದೆ, ಟಿಕೆಟು ಅವನ ಅಲ್ಲಿ ಹಣ ಕೊಟ್ಟು ಹೋದ ಎಂಬುದಾಗಿ ಹೇಳ್ತದ. ಹೋಗಿ ಹಡಗನ್ನು ಕಂಡಿದ. ಈ ಫೌಂಡ್ ಅಲ್ವಾ, ಈ ಫೌಂಡ್ ಶಿಪ್. ಆದ ನಂತರ ಏನಾಯ್ತಂದ್ರೆ ಹಡಗನ್ನು ಕೊಂಡು ಏನ್ ಮಾಡಿದ? ಆಫ್ಟರ್ ಪೇಯಿಂಗ್ ದ ಫೇರ್, ಹಣ ಕೂಡ ಕೊಟ್ಟ. ಯಾಕಪ್ಪ ದೇವ್ರು ನಿಂಗೆ ಹಣ ಕೊಟ್ಟದು? ಎಲ್ಲಿ ಹೋಗ್ಲಿಕ್ಕೆ? ದೇವರು ನಿಂಗೆ ಹಣ ಕೊಟ್ಟದು ಎಲ್ಲಿ ಹೋಗ್ಲಿಕ್ಕೆ? ನಿನವೆಗೆ ಹೋಗ್ಲಿಕ್ಕೆ ನಾನು ಏನ್ ಮಾಡಿದ್ದೇನೆ? ಹಣ ಕೊಟ್ಟಿದ್ದೇನೆ. ನೋಡಿ,
ನಿನ್ನವೆದು ಡಿಸ್ಟೆನ್ಸ್ 500 miles. ನಿನ್ನವೆದು ಡಿಸ್ಟೆನ್ಸ್ 500 miles. ಈ ಒಬ್ಬ ಮನುಷ್ಯ ತಾರ್ಷಿಷ್ಗೆ ಹೋಗ್ತಾನೆ 2500 miles. ಯಾವ್ದು ಹತ್ತಿರ? 500 miles ಡಿಸ್ಟೆನ್ಸ್ ಫ್ರಮ್ ಅವನ ಪ್ಲೇಸ್ ನಿಂದ ನಿನವೆಗೆ ಡಿಸ್ಟೆನ್ಸ್ 500 miles. ತಾರ್ಷಿಷ್ಗೆ 2500 miles. ಆದ್ರೂ ಕೂಡ ಎಷ್ಟು ಹಠ ಅಂತ ಹೇಳಿದ್ರೆ ದೇವರ ವಾಯ್ಸ್ ಕೇಳಲಿಕ್ಕೆ ಬೇಡ, ರಿಜೆಕ್ಟ್ ಮಾಡಿದ. ಹೋಗುವಾಗ ಅವನು ಎನಿಸಿದ್ದಾನು, ಆಲೋಚನೆ ಮಾಡಿದ, ಏನಾಯ್ತು ಈಗ ನಾನು ದೇವರು ಹೋಗ್ಲಿಕ್ಕೆ ಹೇಳಿದ, ಒಂದ್ ವೇಳೆ ನಾನು ಹೋಗೋದಿದ್ರು ಕೂಡ ಆಯ್ತು, ಶಿಪ್ ಇಲ್ವಾ? ಒಳ್ಳೆ ಶಿಪ್ಪು, ಟಿಕೆಟ್ ಸಿಗ್ಲಿಲ್ವಾ? ಸಿಕ್ಕಿತ್ತು. ಬರ್ತ್ ನಾನು ಎಣಿಸಿದ ಹಾಗೆ ಸಿಕ್ಕಿತು. 2500 miles ಅವನು ಟ್ರಾವೆಲ್ ಮಾಡ್ಬೇಕಾಯ್ತು. ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ದೇವರ ವಾಕ್ಯಕ್ಕೆ ಡಿಸೋಬೆ ಆಗಿ ಜೀವಿಸುವಾಗ ನೀನು ಲಾಂಗ್ ಜರ್ನಿ ಪ್ರಯಾಣ ಮಾಡಬೇಕಾಗ್ತದೆ. ಶಾರ್ಟ್ ಜರ್ನಿ ಅಲ್ಲ. ನಿನ್ನ ಬ್ಲೆಸ್ಸಿಂಗಿಗೆ ನೀನು ಅನೇಕ ವರ್ಷ ನೀನು ಕಾಯಬೇಕಾಗ್ತದೆ. ಲಾಂಗ್ ಜರ್ನಿ, ಶಾರ್ಟ್ ಜರ್ನಿ ಅಲ್ಲ. ಡಿಸೋಬೆ ಆಗುವಾಗ ನಿನ್ನ ಬ್ಲೆಸ್ಸಿಂಗ್ ಎಲ್ಲ ಕಡೆಯಲ್ಲಿ ಮಾರ್ಗದಲ್ಲಿ ಬ್ಲಾಕ್ ಆಗ್ತದೆ. ಜರ್ನಿ ಕೂಡ ಸೇಫ್ ಆಗಿರುವುದಿಲ್ಲ. ಜರ್ನಿ ನಿನಗೇನಾಗಿದೆ, ಸ್ಮೂತ್ ಆಗಿರುವುದಿಲ್ಲ. ಲಾಂಗ್ ಡಿಸ್ಟೆನ್ಸ್ ಒಂದು, ಎರಡನೇದಾಗಿ ಜರ್ನಿ ಸ್ಮೂತ್ ಆಗಿರುವುದಿಲ್ಲ. ಜರ್ನಿ ಟಫ್ ಇರ್ತದೆ, ಜರ್ನಿ ರಫ್ ಇರ್ತದೆ, ಡೇಂಜರ್ ಇರ್ತದೆ, ಅಪಾಯ ಇರ್ತದೆ. ನೀನು ದೇವರಿಗೆ ಡಿಸೋಬಿಕೊಂಡು ನಿನ್ನ ವೇಲಿ ಹೋಗುವಾಗ ನೋಡಿ 500 miles ಅವನಿಗೆ ಹೋಗ್ಬೇಕಿತ್ತು, ಆದ್ರೆ ಇವನು ಚೂಸ್ ಮಾಡಿದ. he has chosen the path of disobedience. ಲಾಂಗ್ ಡಿಸ್ಟೆನ್ಸ್ ಆತನ ಏನ್ ಮಾಡಿದ, ಚೂಸ್ ಮಾಡಿದ, ಅವನಾಗಿ ಚೂಸ್ ಮಾಡಿದ. ದೇವರು ಬ್ಲೆಸ್ ಮಾಡುವ ದೇವರು. ಇವತ್ತು ನಾವು ಆರಿಸುವಾಗ ನಾವೇನ್ ಮಾಡ್ತೇವೆ ಅಲ್ವಾ, ನಾವೇ ಮಿಸ್ಟೇಕ್ ಮಾಡ್ತೇವೆ. ದೇವರ ಬ್ಲೆಸ್ಸಿಂಗ್, ಕರ್ಸ್, ನೀನ್ ಚೂಸ್ ಮಾಡು. ದೇವರ ವಾಯ್ಸ್ ಕೇಳಿದ್ರೆ, ದೇವರ ವಾಕ್ಯಕ್ಕೆ ವಿಧೇಯರಾದ್ರೆ, ನೀವು ಒಪ್ಪಿ ವಿಧೇಯರಾದ್ರೆ ಎಲ್ಲ ಆಶೀರ್ವಾದಗಳು ಬರ್ತದೆ. ನಾನು ಹೇಳಿದ ಮಾತುಗಳನ್ನು ನೀವು ಕೈಕೊಂಡು ನಡೆದ್ರೆ ಈ ಬ್ಲೆಸ್ಸಿಂಗ್ ನಿನ್ನನ್ನು ಫಾಲೋ ಮಾಡ್ತದೆ. ನೋಡಿ, ಆಗಿನ ಟೈಮ್ನಲ್ಲಿ ಇವನು ಸ್ವಲ್ಪ ಆದ್ರೂ ಥಿಂಕ್ ಮಾಡ್ಬೇಕಿತ್ತು. ದೇವರು ಹೇಳ್ತಿದ್ದಾನೆ, ನಿನ್ನಮಗೆ ಹೋಗಪ್ಪ, ಇಲ್ಲಿಂದ 500 meters ಇರ್ಬೋದು ಜರ್ನಿ, 1 month ಇರ್ಬೋದು, 1 week ಇರ್ಬೋದು. ಈಗಿನಾಗೆ ಮೆಟ್ರೋ ಟ್ರೈನ್ ಇತ್ತಾಗ 5 ನಿಮಿಷಕ್ಕೊಮ್ಮೆ, 1 ಗಂಟೆಗೊಮ್ಮೆ ಪ್ಲೇನ್ ಇತ್ತ. ಈಗ ದುಬೈಗೆ ಹೋಗ್ಬೇಕಾದ್ರೆ ದಿವಸಕ್ಕೆ 10 ಫ್ಲೈಟ್ ಇದೆ, ಇಲ್ಲಿಂದ ಹೋಗ್ಬೋದು. ಮೆಟ್ರೋ ಟ್ರೈನ್ ಇದೆ, 5 minutesಗೊಮ್ಮೆ ಮೆಟ್ರೋ ಟ್ರೈನ್ ಸಿಗ್ತದೆ. ಆಗಿನ ಕಾಲದಲ್ಲಿ ಒಂದು ಶಿಪ್ ಒಂದು ಪೋರ್ಟ್ ಇಂದ ಮೂವ್ ಆದ್ರೆ ಮತ್ತೆ 6 months ವೇಟ್ ಮಾಡಬೇಕು. ಎಷ್ಟು ಮಂತ್? 6 monthsಗೆ ಒಮ್ಮೆ ಪೋರ್ಟ್ ಇಂದ ಒಂದೇ ಶಿಪ್ ಹೋಗ್ತದೆ. ಕೆಲವು ಹಳ್ಳಿಗಳಿಗೆ ಇವತ್ತು ಕೂಡ ಒಂದೇ ಬಸ್. ಬೆಳಿಗ್ಗೆ ಒಂದು ಬಸ್ ಬಂದ್ರೆ ಬಸ್ ಇಲ್ಲ, ತಪ್ಪಿದ್ರೆ ಒಂದೇ ಬಸ್ ಒಂದು ಊರಿಗೆ. ನಮ್ಮ ದೇಶದಲ್ಲಿ ನಾಡುದು ಕೆಲವು ರಿಮೋಟ್ ವಿಲೇಜ್ಗಳಲ್ಲಿ ಒಂದು ದಿವಸಕ್ಕೆ ಒಂದೇ ಬಸ್. ಆ ಬಸ್ನಲ್ಲಿ ಕೂಡ ಎಲ್ಲ ಪಾತ್ರಗಳು ಮೇಲೆ ಎಲ್ಲ ನೇತಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಒಂದೇ ಬಸ್ ಅಲ್ಲ ಹೋಗಿ ಬರ್ಲಿಕ್ಕೆ. ಆ ಸಮಯದಲ್ಲಿ ಒಂದು ಶಿಪ್ 6 months ಮಾತ್ರ ಅವೈಲೇಬಲ್ ಇರುವಂತದ್ದು. ಆದ್ರೆ ನಾವು ನೋಡ್ತೇವೆ ಈಗಿನ ಕಾಲದ ಪರಿಸ್ಥಿತಿ ಬೇರೆನೆ. ಆದ್ರೆ ಇವನು ಏನ್ ಮಾಡಿದ, ಶಿಪ್ ಮೂವ್ ಆಯ್ತು. ಯೋನಂದು ಶಿಪ್ ಏನಾಯ್ತು, ಜಾನ್ ಅದು ಮೂವ್ ಆಯ್ತಲ್ಲ. ಮೂವ್ ಆಗುವಾಗ ಆಲೋಚನೆ ಮಾಡ್ಬೋದು, ಎಸ್ ಟಿಕೆಟ್ ಸಿಕ್ಕಿತ್ತು ನನಗೆ, ಶಿಪ್ ಕೂಡ ಒಳ್ಳೇದಿದೆ, ಬರ್ತ್ ಕೂಡ ಒಳ್ಳೇದಿದೆ, ನಾನು ನೆನೆಸಕ್ಕಿಂತಲೂ ಕೂಡ ನನ್ನ ದೇವರೆಷ್ಟು ಒಳ್ಳೆಯವನು. ನಾನು ಅಲ್ಲಿಗೆ ಹೋಗದಿದ್ರು ಕೂಡ ದೇವರು ಏನ್ ಮಾಡಿದಾನೆ, ನನಗೆ ಬೆಸ್ಟ್ ಕೊಟ್ಟಿದ್ದಾನೆ, ಒಳ್ಳೆದಾನೆ ದೇವರು ನಂಗೆ ಕೊಟ್ಟಿದ್ದಾನೆ, ಒಳ್ಳೆ ಶಿಪ್ ಕೊಟ್ಟಿದ್ದಾನೆ, ಒಳ್ಳೆ ಟಿಕೆಟ್. ಶಿಪ್ ಕೂಡ ಏನಾಯ್ತು, ಸ್ಟಾರ್ಟ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಅನೇಕ ಬಾರಿ ನೀನು ದೇವರ ವಾಯ್ಸ್ ರಿಜೆಕ್ಟ್ ಮಾಡಿ, ನೆಗ್ಲೆಕ್ಟ್ ಮಾಡಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವ ಕೂಡ ನಿನ್ನ ಕೆಲಸದಲ್ಲಿ ನಿಂಗೆ ಪ್ರಮೋಷನ್ ಸಿಗ್ಬಹುದು. ಅದರ ಅರ್ಥ ದೇವರು ನಿನ್ನ ಪರವಾಗಿ ಎಸ್ ಮಗ, ಗೋ 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 ಎಂಬುದಾಗಿ ನಿನಗೆ ಪರ್ಮಿಷನ್ ಕೊಡ್ತಾನೆ ಎಂಬುದಾಗಿ ಅಲ್ಲ. ಜಾಬ್ ಆಗುವಾಗ ನೀನ್ ಆಲೋಚನೆ ಮಾಡ್ಬೋದು, ಎಸ್ ನಂಗೆ ಜಾಬ್ ನಲ್ಲಿ ಪ್ರಮೋಷನ್ ಸಿಕ್ಕಿತು, ಇನ್ಕ್ರಿಮೆಂಟ್ ಸಿಕ್ಕಿತು, ನನ್ನ ಬಿಸ್ನೆಸ್ ಬ್ಲೆಸ್ ಆಗಿದೆ, ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಕೂಡ ಬರ್ತಾ ಉಂಟು, ನನ್ನ ಮಕ್ಕಳು ಏನಾಯ್ತು ನೋಡಿ ಬಸ್ರೆ
ಡಿಸ್ಟಿಂಕ್ಷನ್. ಓಕೆಪ್ಪ, ವೆರಿ ಗುಡ್. ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ಮಕ್ಕಳು. ನೀನು ಹೇಳ್ಬೋದು ಡಿಸೋಬೆ ಆಗಿ ಕೂಡ. ದೇವರು ಹೇಳ್ತಾನೆ ಒಂದು, ನೀನು ಮಾಡೋದು ಒಂದು. ದೇವರು ಹೇಳಿದ ಮಾರ್ಗ ಇದು, ನಿನ್ನ ಮಾರ್ಗ ಬೇರಾಗಿರುವಾಗ ನಿನಗೆ ನಿನ್ನ ಜರ್ನಿ ಒಳ್ಳೆ ಸುಗಮಯ ಜರ್ನಿ ಆಗ್ಬೋದು. ನೀನ್ ಎನಿಸ್ಬೋದು ಪೀಸ್ಫುಲ್ ಜರ್ನಿ ಎಂಬುದಾಗಿ ನೀನ್ ಹೇಳ್ಬೋದು. ಎಸ್, ಬೆಸ್ಟ್ ಶಿಪ್, ಬೆಸ್ಟ್ ಬರ್ತ್, ಬೆಸ್ಟ್ ಪ್ಲೇಸ್ ಟು ಸ್ಲೀಪ್, ಒಳ್ಳೆ ಸ್ಥಳ ಸಿಕ್ಕಿದೆ ಆರಾಮವಾಗಿ ಮಲಗಲಿಕ್ಕೆ ಎಂಬುದಾಗಿ ನೀನು ಹೇಳ್ಬೋದು. ಡಿಸೋಬ್ ಆಗಿಕೊಂಡು ಕೂಡ ನೀನು ಬ್ಲೆಸ್ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು. ನಾನು ಡಿಸೋಬ್ ಆಗಿಕೊಂಡು ನಾನು ಸೇವೆ ಮಾಡ್ತಾ ಹೋಗ್ಬೋದು, ಮುಂದೆ ಹೋಗ್ಬೋದು. ಶಾರ್ಟ್ ಟೈಮ್ ನೆನ್ಬಿಟ್ಕೊಳ್ಳಿ, ಇದು ದೇವರ ವಾಯ್ಸ್ಗೆ ಡಿಸೋಬ್ ಆಗಿಕೊಂಡು ನೀನು ಮೂವ್ ಆಗುವಂಥದ್ದು ಶಾರ್ಟ್ ಪೀರಿಯಡ್, ಶಾರ್ಟ್ ಟೈಮ್. ಇದು ಶಾಶ್ವತ ಅಲ್ಲ. ದೇವರು ಹೇಳುವಂತ ಕಾರ್ಯವೇ, ಯೆಹೋವನ ಆಶೀರ್ವಾದವೇ ಅದು ಭಾಗ್ಯದಾಯಕವಾದದ್ದು. ಆಮೇಲೆ ಯೆಹೋವನ ಆಶೀರ್ವಾದ ಭಾಗ್ಯ. ದೇವರು ಹೇಳ್ತಿದ್ದಾನ ಇಲ್ಲಿಗೆ ಹೋಗ್ಲಿಕ್ಕೆ, ನೀನು ಅದರಲ್ಲಿ ಹೋಗುವಾಗಲೇ ಏನಂತ ಹೇಳಿದ್ರೆ ಅದು ನಿನಗೆ ಶಾಶ್ವತವಾದ ಬ್ಲೆಸ್ಸಿಂಗ್. ಇದು ನೀನು ಆರಿಸಿಕೊಂಡಂತ ಮಾರ್ಗ. ನಾವು ನೋಡ್ತೇವೆ ಶಾರ್ಟ್ ಟೈಮ್ಗೆ ನೀನು ಬ್ಲೆಸ್ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು, ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ಬೋದು. ನೀನ್ ಹೇಳ್ಬೋದು, ವಾ ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲಿ ನಾನಿದ್ದೇನೆ, ಟಾಪ್ ಫ್ಲೋರ್ ನಲ್ಲಿ ಇದ್ದೇನೆ, ಅರಬ್ಬಿ ಸಮುದ್ರ ಕಾಣ್ತದೆ, ಆ ಸೆಂಟರ್ ಕಾಣ್ತದೆ, ಈ ಸೆಂಟರ್ ಕಾಣ್ತದೆ, ಒಳ್ಳೆ ಗಾಳಿ ಬರ್ತದೆ 4 ದಿಕ್ಕಿನಲ್ಲಿ. ಐ ಆಮ್ ಸೂಪರ್ ಮ್ಯಾನ್, ನಾನು ಬ್ಲೆಸ್ ಆಗಿದ್ದೇನೆ. ನಿನಗೆ ಒಳಗೆ ಗೊತ್ತಿದೆ ನೀನು ಡಿಸೋಬ್ ಆಗ್ತೀಯ, ಆದ್ರೂ ಕೂಡ ಟಾಪ್ ನಲ್ಲಿದೆಯಾ ನೀನು. ನನ್ನ ಮನೆಯ ಬೆಡ್, ನಾನು ಓಡಿಸುವ ಕಾರ್ ಏನು ಆಡಿ, ಡಿಸೋಬ್ಗೆ ಕೂಡ ನೀನು ಆಡಿಯಲ್ಲಿ ಹೋಗ್ಬೋದು. ಟೈರ್ ನಲ್ಲಿ ಫುಲ್ ಗಾಳಿ ಇರ್ಬೋದು, ಬ್ರೇಕ್ ಒಳ್ಳೆ ಇರ್ಬೋದು, ಸ್ಪೀಡ್ ನಲ್ಲಿ ಹೋಗ್ಬೋದು ನೀನು ಡಿಸೋಬೆ ಆಗಿ ಕೂಡ. ಮಕ್ಕಳ ಬಗ್ಗೆ ಕೂಡ ನೀನು ಹೇಳ್ಬೋದು, ನನ್ನ ಮಕ್ಕಳು PhD ಮಾಡಿದ್ರು, ನನ್ನ ಮಕ್ಕಳು ಡಾಕ್ಟ್ರು, US ಅಲ್ಲಿ ಡಾಕ್ಟ್ರು, ಲಂಡನ್ ನಲ್ಲಿ ಡಾಕ್ಟ್ರು. ಯಾವ ಲಂಡನ್ ಅಲ್ಲ, ಅಂಡಮಾನ್ ನಲ್ಲಿ ಕೂಡ ಡಾಕ್ಟರ್ ಆದ್ರೂ ಏನಾದ್ರೂ ಕೂಡ ನೀನು ದೇವರಿಗೆ ಡಿಸೋಬೆ ಆದ್ರೆ ಆ ವರ್ಷಿಪ್ ಅನ್ನು ದೇವರು ಅಕ್ಸೆಪ್ಟ್ ಮಾಡುವುದಿಲ್ಲ. ಆ ವರ್ಷಿಪ್ ಅನ್ನು ದೇವರು ಯಜ್ಞ ಹೋಮಕ್ಕಿಂತ ವಿಧೇಯತೆ ದೇವರಿಗೆ ಇಷ್ಟ. ನನಗೆ ಒಂದು ಮೈಂಡ್ಗೆ ಸ್ಕ್ರಿಪ್ಚರ್ ಹೋಲಿ ಸ್ಪಿರಿಟ್ ರಿಮೈಂಡ್ ಮಾಡ್ತಿದ್ದಾನೆ. ಆನೆಸ್ಟ್ಲಿ ನಾನು ಹೇಳ್ತೇನೆ, ಅಬ್ರಾಮನನ್ನು ದೇವರು ಕರೆದಾಗ ಏನ್ ಹೇಳಿದ, ನಿನ್ನ ಮಗನನ್ನು ಮೋರಿಯ ಬೆಟ್ಟಕ್ಕೆ ಹೋಗಿ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಹೇಳಿದ. ಅದು ರಿಯಲ್ ವರ್ಷಿಪ್. ಅಬ್ರಾಮನ್ ಏನಿರ್ತೇನೆ ಸೇವಕರ ಹತ್ರ, ನಾನು ನನ್ನ ಮಗನ ಹೋಗಿ ಏನ್ ಮಾಡಿ ಬರ್ತೇವೆ, ವರ್ಷಿಪ್ ಮಾಡಿ ಅಲ್ಲ, ಆರಾಧನೆ ಮಾಡಿ ಬರ್ತೇವೆ. ಡ್ರಮ್ಸ್ ಇತ್ತಲ್ಲಿ ಮೇಲೆ ಗುಡ್ಡದಲ್ಲಿ, ಗಿಟಾರ್ ಇತ್ತ, ಬೇಸ್ ಗಿಟಾರ್ ಈಗದಾಗೆ, ಬೇಸ್ ಗಿಟಾರ್ ಇತ್ತ ಆರಾಧನೆಗೆ, ಅಲ್ಲಿ ಡ್ರಮ್ಸ್ ಇತ್ತ, ಇಷ್ಟು ಸೌಂಡ್ ಅಲ್ಲಿ ಇತ್ತ, ಇಲ್ಲಲ್ಲ, ಟ್ರಂಪೆಟ್ ಇತ್ತ, ಜಲ್ನರ್ ಇತ್ತ ಅಲ್ಲಿ ಮೇಲೆ. ನಾನು ಇನ್ಸ್ಟ್ರುಮೆಂಟ್ ಬಗ್ಗೆ ಬಾಗ್ತಿಲ್ಲ, ಇದು ಪಾರ್ಟ್, ಇದು ಒಳ್ಳೇದು, ಇದು ಬೇಕೇ. ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಮ್ಯೂಸಿಕ್ ಸಭೆಗೆ ದೇವರು ಕೊಟ್ಟಂತ, ಆರಾಧನೆಗೆ ಕೊಟ್ಟಂತ ದೇವರ ಗಿಫ್ಟ್, ಇದು ಬೇಕು, ಬೇಡದಿಲ್ಲದಲ್ಲ. ಅಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ಅವ್ರು ಆರಾಧನೆ ಮಾಡುವಾಗ ಡ್ರಮ್ಸ್ ಇಲ್ಲ, ಹೃದಯ, ಒಬಿಡಿಯನ್ಸ್, ರೈಟ್ ಅಲ್ವಾ, ಒಬಿಡಿಯನ್ಸ್. ದೇವರು ಹೇಳಿದಾನೆ ಮಗನನ್ನು ಕೊಡು. ಎಸ್ ದೇವರೇ, ಅದು ಟ್ರೂ ವರ್ಷಿಪ್. ಎಸ್ ಆರ್ ನೋ? ಇಲ್ಲ ಸುಮ್ಮನೆ ನೀನು ಇಲ್ಲಿ ಡಿಸೋಬೆ ಆಗ್ತಿ, ಇಳಿಕೊಂಡು ಹೀಗೆ ನಿಮ್ಮ ಕಾಲು ವರ್ಷಿಪ್ ಮಾಡಿದ್ರೆ ಕೊಡ್ರ, ನಿನ್ನ ಬಾಡಿಯಲ್ಲಿ ಒಳ್ಳೆ ಆರೋಗ್ಯ ಇರ್ಬೋದು. ಡಿಸೋಬೆ ಆಗಿಕೊಂಡು ಕೂಡ ನೀನ್ ಹೇಳ್ಬೋದು, ನಾನು ಜಿಮ್ಮಿಗೆ ಹೋಗ್ತೇನೆ, ಒಳ್ಳೆ ಸ್ಟ್ರಕ್ಚರ್ ಇದೆ, ಒಳ್ಳೆ ಮಸಲ್ ಇದೆ ಎಂಬುದಾಗಿ ನೀನ್ ಹೇಳ್ಬೋದು. ಅದು ಕೂಡ ನೀನ್ ಡಿಸೋಬೆ ಆಗ್ತಿ. ನಿನ್ನ ವೆಯ್ಟ್, ಹೈಟ್ ಎಲ್ಲ ಒಳ್ಳೆದ್ರಲ್ಲಿ ಇರ್ಬೋದು. ಟೆಂಪರರಿ ಬ್ರದರ್, ಟೆಂಪರರಿ ಸಿಸ್ಟರ್, ಟೆಂಪರರಿ, ಶಾರ್ಟ್ ಪೀರಿಯಡ್. ಏನಾಯ್ತು? ಆಲ್ ಆಫ್ ಸಡನ್, ಬೈಬಲ್ ಸೇಸ್ ಆಲ್ ಆಫ್ ಸಡನ್ ಸುಖವಾಗಿದ್ದಾನೆ, ಮೂವ್ ಆಗಿದೆ ಶಿಪ್. ಆಲೋಚನೆ ಮಾಡಿ ಶಿಪ್ ಈಗ ಬಾಂಬೆ ಮುಟ್ಬೇಕು, ಗೋವಾದಲ್ಲಿ ಹೋಗುವಾಗ ಡಿಸ್ಕೋ ಎಲ್ಲ ಆಗ್ತಾ ಉಂಟು, ಒಳ್ಳೆ ಆಗ್ತಾ ಉಂಟು ಡಿಸ್ಕೋ ಶಿಪ್ಪಿನ ಒಳಗೆ. ಟೈಟಾನಿಕ್ ಶಿಪ್ ನಲ್ಲಿ ಅದೇ ಆದದ್ದು, ಟೈಟಾನಿಕ್ ಶಿಪ್ ನಲ್ಲಿ ಅಲ್ವಾ. ಟೈಟಾನಿಕ್ ಶಿಪ್ ನಲ್ಲಿ ವಾರ್ನಿಂಗ್ ಬಂತು ಕ್ಯಾಪ್ಟನ್ ಇಂದ, ಮುಂದೆ ಬಂಡೆ ಇದೆ, ಮೂವ್ ಆಗಲಿಕ್ಕೆ ಆಗೋದಿಲ್ಲ, ಮಂಜುಗಡ್ಡೆ ಇದೆ. ವಾರ್ನಿಂಗ್ ಮಾಡ್ತಿದ್ದಾನೆ. ಅಷ್ಟು ಟೆಕ್ನಾಲಜಿ ಇದ್ದಂತ ಶಿಪ್ ಟೈಟಾನಿಕ್ ಶಿಪ್ ಅದು.
ವಾರ್ನಿಂಗ್ ಮಾಡ್ತಿದ್ದಾನೆ. ಆದ್ರೆ ಇಲ್ಲಿ ಪಾರ್ಟಿ ಆಗ್ತಾ ಉಂಟು. ಈ ಪಾರ್ಟಿಯ ಗುಂಗಿನಲ್ಲಿ, ಪಾರ್ಟಿಯ ಮಜದಲ್ಲಿ ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳಿಸಿಲ್ಲ. ಹೋಗಿ ಡಿಮ್ ಹೋಗಿ ಸಡನ್ ಏನಾಯ್ತಂದ್ರೆ ಬ್ಯಾಂಡ್ ಕೂಡ ಸ್ಟಾಪು, ಮ್ಯೂಸಿಕ್ ಕೂಡ ಸ್ಟಾಪು, ಎಲ್ಲ ಸ್ಟಾಪ್ ಆಯ್ತು. ಎಲ್ಲ ವಾಯ್ಸ್ ಜಿಲೆಲೆ ಇಲ್ಲ, ಅವ ಇಲ್ಲ, ಏನಿಲ್ಲ, ಎಲ್ಲ ಒಂದು ಕನ್ನಡದಲ್ಲಿ ಸ್ಟಾಪ್ ಆಗಿಕೊಂಡು ವಾತಾವರಣವೇ ಚೇಂಜ್ ಆಯ್ತು. ಕ್ಲೈಮೇಟ್ ಎಲ್ಲ ಜಾಯ್ ಹೋಗಿ ಎಲ್ಲ ದುಃಖ ಮರಣ ನಡೀತಿದ್ದಾರೆ ಈಗ. ಸೇವ್ ಮೀ ಸೇವ್ ಮೀ ಸೇವ್ ಮೀ ಸೇವ್ ಮೀ ಎಂಬುದಾಗಿ. ಶಿಪ್ ಬಾಂಬೆ ತನಕ ನೀನು ಟಿಕೆಟ್ ತೆಗ್ದಿದಿ, ಒಳ್ಳೆ ಶಿಪ್ ಸಿಕ್ಕಿದೆ, ಒಳ್ಳೆ ಬರ್ತ್ ಸಿಕ್ಕಿದೆ, ಒಳ್ಳೆ ಪ್ಲೇಸ್ ನಿಂಗೆ ಮಲಗ್ ಸಿಕ್ಕಿದೆ, ಗೋವಾ ತನಕ ಮುಟ್ಟಿದೆ. ನೀನ್ ಹೇಳ್ಬೋದು, ವಾಹ್, ಇನ್ನು ಸ್ವಲ್ಪ ಒಂದು ನೈಟ್ ನಲ್ಲಿ ನಾನು ಎಲ್ಲಿ ಆಗ್ತೇನೆ, ಬಾಂಬೆಗೆ ರೀಚ್ ಆಗ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ದೇವರು ಹೇಳಿದ ನೀ ನಮಗೆ ಪರವಾಗಿಲ್ಲಪ್ಪ, ನಾನು ತಾರ್ಸಿಸಿಗೆ ಹೋಗ್ತಿದ್ದೇನೆ, ಏನು ತೊಂದರೆ ಆಗ್ಲಿಕ್ಕಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ಎಲ್ಲಿಗೆ ಮುಟ್ತಿದ್ದೇನೆ, ನಾನು ತಾರ್ಸಿಸಿಗೆ ನಾನು ಮುಟ್ತಿದ್ದೇನೆ. ಆಯ್ತು, ಫಿನಿಶ್. ಪಾಸ್ಟರ್ ನನ್ನ ಮಗ PhD ಫಿನಿಶ್ ಮಾಡಿದ, ಸೇವೆ ಮಾಡ್ತಾನ? ಇಲ್ಲ. ಎಲ್ಲಿ ಟೈಮ್ ಉಂಟು ಅವನಿಗೆ? ಟೈಮ್ ಇಲ್ಲ. PhD ಮಾಡ್ಲಿಕ್ಕೆ ದೇವರು ಗ್ರೇಸ್ ಕೊಟ್ಟ, ವಿಸ್ಡಮ್ ಕೊಟ್ಟ, ಎಲ್ಲ ಕೊಟ್ಟ. ಸಭೆಗೆ ಬರ್ತಾನ, ಚೇರ್ ಹಾಕ್ತಾನ, ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾನ, ಮಿನಿಸ್ಟ್ರಿ ಟೀಮಲ್ಲಿ ಇದ್ದಾನ? ಇಲ್ಲ. ನೀನ್ ಏನು ಡಿಸರ್ವ್ ಬ್ಲೆಸ್ ಆಗ್ಬೋದು, ಬ್ಲೆಸ್ ಆಗ್ಬೋದು, ಬ್ಲೆಸ್ ಆಗ್ಬೋದ್ರೆ. ಆದ್ರೆ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಒಂದು ವಿಚಾರ ಏನಂತ ಹೇಳಿದ್ರೆ 4ನೇ ವಚನ ಹೇಳ್ತದೆ. 4ನೇ ವಚನ, ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬಳಿಕ ಯೆಹೋವನು, ಆಲ್ ಆಫ್ ಸಡನ್ ದೇವರ ವಾಕ್ಯ, ಬಳಿಕ ಯೆಹೋವನು ಏನ್ ಮಾಡಿದಂತೆ? ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಿದ. Then the Lord sent a great wind on the sea. Great wind hit the ship. ಏನಾಯ್ತು? ಯೋನನು ದೇವರ ಗಾಢ ನಿದ್ರೆ, ಡೀಪ್ ಸ್ಲೀಪ್. ಯಾಕೆಂದ್ರೆ ಒಳ್ಳೆ ಶಿಪ್, ಕಂಫರ್ಟ್ ಝೋನು, ಒಳ್ಳೆ ಪೋರ್ಟ್ ಸಿಕ್ಕಿದೆ. ಡೆಕ್ಕಿನ ಅಡಿಭಾಗದಲ್ಲಿ ಹೋಗಿಕೊಂಡು ದೇವರ ವಾಕ್ಯ ಹೇಳ್ತದೆ, ಆತನು ಗಾಢ ನಿದ್ರೆಯಲ್ಲಿ ಇರುವಾಗಲೇ ದೇವರ ವಾಕ್ಯ ಹೇಳ್ತದೆ, ಆಲ್ ಆಫ್ ಸಡನ್ ವೆದರ್ ಚೇಂಜ್ ಆಯ್ತು. ಆಲ್ ಆಫ್ ಸಡನ್ ಏನಾಯ್ತು? ವೆದರ್ ಚೇಂಜ್ ಆಯ್ತು. ಈಗ ಬಿಸಿಲುಂಟು, ನಾವು ಹೇಳ್ತೇವೆ ಸಣ್ಣ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೋಡ ಆಯ್ತು. ಇದು ಅದು ಅಲ್ಲ. ಬಿಸಿಲು ಹೋಗಿಕೊಂಡು ಸಣ್ಣ ಮೋಡ ಬಂದು ಮಳೆ ಬಂದದಲ್ಲ, ಇದು ವೆದರ್ ಚೇಂಜ್ ಆಯ್ತು. ಇದು ಅಟ್ಮಾಸ್ಫಿಯರ್ ಚೇಂಜ್ ಆಯ್ತು. ಇದು ಏನಂತ ಹೇಳಿದ್ರೆ, ಶಿಪ್ ನಲ್ಲಿ ಇಡೀ ಇರುವಂತ ಶಿಪ್ ಅನ್ನು ನಡುಗಿಸುವಂತ ಒಂದು ವೆದರ್. ಆಲ್ ಆಫ್ ಸಡನ್ ನಾವು ನೋಡ್ತಿದ್ದೇವೆ, ಶಿಪ್ಗೆ ಏನಾಯ್ತಂದ್ರೆ ಬಲವಾಗಿ ಏನಾಯ್ತಂದ್ರೆ ಗಾಳಿ ಏನಾಯ್ತಂದ್ರೆ ಸಮುದ್ರದಲ್ಲಿ ದೊಡ್ಡ ತಫಾನು ಹೊಡೆಯಿತು. ತುಫಾನ್, ಗ್ರೇಟ್ ವಿಂಡ್ and such a violent storm arose, the ship threatened to break up. ಆ ಶಿಪ್ಪಿಗೆ ಬಂದು ಹಿಟ್ ಮಾಡಿತು ಯಾವುದು? ದೊಡ್ಡ ಗಾಳಿ. ದೇವರ ವಾಕ್ಯ ಹೇಳ್ತದೆ ವೈಲೆಂಟ್ ಸ್ಟಾರ್ಮ್, ದೊಡ್ಡ ಬಿರುಗಾಳಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೊಡ್ಡ ತುಫಾನು, ದೊಡ್ಡ ಗಾಳಿ ಬಂದು ಆಲ್ ಆಫ್ ಸಡನ್ ಶಿಪ್ಪಿಗೆ ಏನಾಯ್ತಂದ್ರೆ, ಇನ್ನು ಏನು ರೀಚ್ ಆಗ್ಲಿಕ್ಕೆ ನಾನು ಸ್ವಲ್ಪ ಸಮಯ ಉಂಟು, ಒಂದು ಬಂದು ಹಿಟ್ ಆಯ್ತು. ಹಿಟ್ಟ ತಕ್ಷಣ ಏನಾಯ್ತು? ಇಡೀ ಶಿಪ್ ಏನಾಯ್ತು? ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ವಿದಿನ್ ಎ ಮೂಮೆಂಟ್ ಇಡೀ ಶಿಪ್ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಾತ್ರವಲ್ಲ, ಆ ಶಿಪ್ ಶೇಕ್ ಆದ ಮಾತ್ರ ಅಲ್ಲ, ಆ ಶಿಪ್ ಈಗ ನೀರಿನ ಒಳಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಟೈಟಾನಿಕ್ ಶಿಪ್ ಆದದಾಗಿದೆ. ಶಿಪ್ಗೆ ಏನಾಗ್ತದೆ? ನಡುಗುದು ಮಾತ್ರ ಅಲ್ಲ, ಶಿಪ್ ಶೇಕ್ ಆದದು ಮಾತ್ರ ಅಲ್ಲ, ಆ ಶಿಪ್ ಈಗ ಕಂಪ್ಲೀಟ್ ನೀರಿನ ಒಳಗೆ ಹೋಗ್ತಾ ಉಂಟು. ಆದ್ರೂ ಕೂಡ ಇಲ್ಲಿ ಇವನು ಸುಖವಾಗಿ ಮಲಗಿದ್ದಾನೆ, ಡೀಪ್ ಸ್ಲೀಪ್. ಒಬ್ಬ ಕ್ಯಾಪ್ಟನ್ ಬಂದು, ಈದನ್ ಕ್ಯಾಪ್ಟನ್ ಬಂದು ನಾವು ನೋಡ್ತೇವೆ, ಅಣ್ಣನು ಬಂದುಕೊಂಡು ಅವನು ಹೇಳ್ತಿದ್ದಾನೆ, ಎದ್ದೇಳು ಎದ್ದೇಳು, ನಾವೆಲ್ಲರೂ ಸಾಯ್ತಿದ್ದೇವೆ. ನಿನಗೆ ಗೊತ್ತಿಲ್ವಾ? ನಾವೆಲ್ಲರೂ ಎಂತ ನ್ಯೂಸ್ ಅನ್ನು ತಂದು ಕೊಟ್ಟ, ನಾವೆಲ್ಲರಿಗೆ ಏನಾಗ್ತಿದ್ದೆ, ನಾವು ಎಲ್ಲರೂ ಸಾಯ್ತಿದ್ದೇವೆ, ನಾವು ಡೇಂಜರ್ ನಲ್ಲಿದ್ದೇವೆ. ನೋಡು, ನಿನ್ನ ಕಣ್ಣು ನೋಡು, ಸಮುದ್ರದ ವೆದರ್ ನೋಡು, ಸಮುದ್ರ ಅಲ್ಲೊಳ ಕಲ್ಲಲಾಗಿದೆ, ದೊಡ್ಡ ಬಿರುಗಾಳಿ ಬೀಸ್ತಾ ಉಂಟು, ದೊಡ್ಡ ತುಫಾನ್ ಬೀಳ್ತಾ ಉಂಟು. ಶಿಪ್ ಏನಾಗ್ತದೆ? ಸಿಂಕ್ ಆಗ್ತದೆ, ಶೇಕ್ ಆಗ್ತದೆ. ಶಿಪ್ ನೋಡು, ನೀರಿನ ಒಳಗೆ ಹೋಗ್ತಾ ಇದೆ. ಸಡನ್
ಯೋನನ ಪರಿಸ್ಥಿತಿ ಚೇಂಜ್ ಆಯ್ತು. ಭಯದ ವಾತಾವರಣ, ಮರಣ ಆವರಿಸಿಕೊಂಡಿದೆ, ಸುತ್ತಲೂ ಮರಣ ಆವರಿಸಿಕೊಂಡಿದೆ. ಅವನು ಹೇಳ್ತಿದ್ದಾನೆ. ಈಗ ಅವರು ಏನ್ ಮಾಡಿದ್ರು? ಎಲ್ಲ ಸರಕುಗಳನ್ನು ನೀರಿಗೆ ಹಾಕಿದ್ರು, ಎಲ್ಲ ಸರಕುಗಳನ್ನು ನೀರಿಗೆ ಹಾಕಿದ್ರು, ಎಲ್ಲ ಸರಕುಗಳನ್ನು ನೀರಿಗೆ ಹಾಕಿದ್ರು. ಪಿಸಿಕೊಂಡಿದ್ದಾನೆ. ದೇವರು ಹೇಳಿದ, ನಿನವೆಗೆ ಹೋಗು, ಒಂದು ಮೆಸೇಜ್ ಕೊಡು. ಏನ್ ಮೆಸೇಜ್? ಯಾಕೆ ಕಾಂಪ್ರಮೈಸ್? ಯಾಕೆ ಭಯ? ದೇವರು ಹೇಳಿದಂತ ಸಂದೇಶ ರಿಪೆಂಟ್. ಇಷ್ಟೇ ನೀನು ಹೋಗಿ ಹೇಳು. ನೀನು ಹೇಳು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಾನ್ ನಿಮ್ಮನ್ನು ನಾಶ ಮಾಡುವುದಿಲ್ಲ. ನಾನು ಹೇಳ್ತೇನೆ, ಯೋನನೊಟ್ಟಿಗೆ ದೇವರು ಮಾತಾಡಿದ. ಫಸ್ಟ್ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು Jonah. Jonah heard the voice of God. ಮೊದಲು ಜೋನ ದೇವರ ಸ್ವರನ್ನು ಕೇಳಿದ. ನೆಕ್ಸ್ಟ್ ನಾವು ನೋಡ್ತೇವೆ, ಯೋನನು ದೇವರ ವಾಯ್ಸ್ ಅನ್ನು ಕೇಳಿಲ್ಲ. ದೇವರು ಮಾತಾಡೋದು ನಿಲ್ಲಿಸಿಬಿಟ್ಟ. ಯೋನನೊಟ್ಟಿಗೆ ಸ್ಟಾಪ್ ಮಾಡಿದ. ಬಟ್ ಸ್ಟಾಪ್. ದೇವರು ಯೋನನೊಟ್ಟಿಗೆ ಮಾತಾಡೋದು ಸ್ಟಾಪ್ ಮಾಡಿದ. ಗಾಡ್ ಬಿಗ್ಯಾನ್ ಟು ಸ್ಪೀಕ್ ಥ್ರೂ ಆಕ್ಷನ್. ದೇವರ ಆಕ್ಷನ್ ಅಲ್ಲಿ ತೋರಿಸಿದ. ನಂಗೆ ಹೇಳುವಾಗ ರಿಯಲ್ ಪವರ್ ಎನೋಟಿಂಗ್ ಫೀಲ್ ಆಗ್ತಾ ಉಂಟು. ಗಾಡ್ ಬಿಗ್ಯಾನ್ ಟು ಸ್ಪೀಕ್ ಥ್ರೂ ಆಕ್ಷನ್. ಫಸ್ಟ್ ದೇವರು ಮಾತಾಡಿದ, ಡಿಸೋಬೆ ಆದ, ಕಂಫರ್ಟ್ ಝೋನ್ ನಲ್ಲಿ ಪ್ರಯಾಣ ಮಾಡಿದ. ನಂತರ ದೇವರು ಆಕ್ಷನ್ ತೋರಿಸಿದ. ಯಾಕೆ ಗೊತ್ತಾ? ದೇವರು ಫಸ್ಟ್ ವಾರ್ನ್ ಮಾಡ್ತಾನೆ, ನಂತರ ದೇವರು ಆಕ್ಷನ್ ತಗೊಳ್ತಾನೆ. ನೀನು ಪರಲೋಕಕ್ಕೆ ಹೋಗ್ತೀಯ 100%, ಅದರ ಬಗ್ಗೆ ಚಿಂತೆ ಇಲ್ಲ. ಇಲ್ಲಿರುವಾಗ ನಾನು ಮಾತಾಡ್ತಿದ್ದೇನೆ ಎಲ್ಲ ಬ್ಲೆಸ್ಸಿಂಗಿಗೆ. ದೇವರನ್ನು ಬಿಟ್ಟು, ದೇವರ ಯೋಜನೆಯನ್ನು ಬಿಟ್ಟು ಡಿಸೋಬಿಕೊಂಡು ಮಾಡುವಂತ ಎಲ್ಲ ಬ್ಲೆಸ್ಸಿಂಗ್ ಶಾರ್ಟ್ ಟೈಮ್, ಶಾರ್ಟ್ ಪೀರಿಯಡ್, ತಾತ್ಕಾಲಿಕವಾದದ್ದು. ದೇವರನ್ನು ಮುಂದಿಟ್ಟುಕೊಂಡು ಮಾಡುವಂತ ಪ್ರಯಾಣ ಅದು ಬ್ಲೆಸ್ಡ್ ಪ್ರಯಾಣ, ಅದು ಬ್ಲೆಸ್ಡ್ ಜರ್ನಿ. ಯಾಕಂದ್ರೆ ತುಫಾನ್ ಬಂದ್ರು ಕೂಡ ಯೇಸುಸ್ವಾಮಿ ತುಫಾನ್ ನಿಲ್ಲಿಸಿದ. ಆ ದಿವಸದಲ್ಲಿ ಸತ್ಯವೇದದಲ್ಲಿ ನೋಡ್ತೇವೆ, ಸಮುದ್ರ ಕೂಡ ದೇವರಿಗೆ ವಿಧೇಯಾಯಿತು, ಕ್ರಿಯೇಷನ್ ಕೂಡ ದೇವರಿಗೆ ವಿಧೇಯಾಯಿತು, ಗಾಳಿ ಕೂಡ ದೇವರಿಗೆ ವಿಧೇಯಾಯಿತು, ಮೀನು ಕೂಡ ಯೋನನಿಗೆ ನುಂಗ್ಲಿಕ್ಕೆ ಅಪ್ಪಣೆ ಕೊಟ್ಟಾಗ ಮೀನಿಗೆ ದೇವರ ಅಪ್ಪಣೆ ಕೂಡ, ಮೀನು ಫಿಶ್ ಕೂಡ ವಿಧೇಯಾಯಿತು, ಆಕಾಶದ ಪಕ್ಷಿಗಳು ದೇವರಿಗೆ ವಿಧೇಯಾಗ್ತದೆ, ಮರಗಳು ದೇವರಿಗೆ ವಿಧೇಯಾಗ್ತದೆ. ಆದ್ರೆ ಒಂದೇ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ, ಯೋನ ದೇವರಿಗೆ ಡಿಸೋಬ್ ಆಗ್ತಿದ್ದಾನೆ. ಇವತ್ತು ನಾವು ಕೂಡ ದೇವರ ಸೃಷ್ಟಿ ದೇವರಿಗೆ ವಿಧೇಯಾಗ್ತದೆ, ಸಮುದ್ರದ ಮೀನು ದೇವರಿಗೆ ವಿಧೇಯಾಗ್ತದೆ. ನೆಕ್ಸ್ಟ್ ವಾಟ್ ಹ್ಯಾಪನ್? ಡಿಸಪಾಯಿಂಟ್ಮೆಂಟ್. ಎಸ್, ಚೂಸ್ ಆನ್ ದ ಪಾತ್ ಆಫ್ ಡಿಸಪಾಯಿಂಟ್ಮೆಂಟ್. ನೆಕ್ಸ್ಟ್ ಪಾತ್ ಆಫ್ ಡಿಸಾಸ್ಟರ್. ಈಗ ದುರಂತ ಸಂಭವಿಸಿತು ಅವನ ಲೈಫ್ ನಲ್ಲಿ. ಯಾರು ಚೂಸ್ ಮಾಡಿದ್ದು? ದೇವರ ಜೋನನ? ಯಾರು ಚೂಸ್ ಮಾಡಿದ್ದು? ಜೋನ. ಸಮುದ್ರದ ನೀರು ನೋಡ್ತೇವೆ ಅವನಿಗೆ ವಿಧೇಯ ಆಗ್ತದೆ, ಆಕಾಶ ಅವನಿಗೆ ವಿಧೇಯ ಆಗ್ತದೆ, ಗಾಳಿ ಅವನಿಗೆ ವಿಧೇಯ ಆಗ್ತದೆ, ಮೃಗ ಪಕ್ಷಿಗಳು ಅವನಿಗೆ ವಿಧೇಯ ಆಗ್ತದೆ, ಸಮುದ್ರದ ಮೀನು ವಿಧೇಯ ಆಗ್ತದೆ. ಆದ್ರೆ ನೋಡ್ತೇವೆ, ತಾನು ಮಾಡಿದಂತ ಸೃಷ್ಟಿ ಮನುಷ್ಯನು ದೇವರ ಸ್ವರ ಕೇಳಿದ್ರು ಕೂಡ, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೋನಾ. ವಾಯ್ಸ್ ಕೇಳಿದ್ರು ಕೂಡ ಅವನ ವಾಯ್ಸ್ ಅನ್ನು ರಿಜೆಕ್ಟ್ ಮಾಡಿದ. ದೇವರ ಸ್ವರಕ್ಕೆ ವಿಧೇಯನಾದ. ಈಗ ದೇವರ ಆಕ್ಷನ್ ತೋರಿಸ್ತಿದ್ದಾನೆ. ಅದು ನಿಂಗೆ ಬೇಕಾ? ಇವತ್ತು ದೇವರ ವಾಯ್ಸ್ಗೆ ವಿಧೇಯನಾಗ್ತೀಯಾ? ಚೂಸ್ ಮಾಡು. ಯಾವುದು ನಿನಗೆ ಬೇಕು? ನಿನ್ನ ಮಕ್ಕಳಿನ ಬ್ಲೆಸ್ ಆಗ್ಬೇಕಾ? ನೀನು ದೇವರಿಗೆ ವಿಧೇಯನಾಗು. ನೀನು ಫರ್ಗಿವ್ ಮಾಡು. ನಿನ್ನ ಮಕ್ಕಳಿನ ಬ್ಲೆಸ್ ಆಗ್ಬೇಕಾದ್ರೆ, ನಿನ್ನ ಫ್ಯಾಮಿಲಿ ಬ್ಲೆಸ್ ಆಗ್ಬೇಕಾದ್ರೆ, ನೀನು ಒಂದು ವೇಳೆ ಡಿಸೋಬೆ ಆಗೋದಾದ್ರೆ ದೇವರ ವಾಯ್ಸ್ ಕೇಳಿಕೊಂಡು ದೇವರ ಆಕ್ಷನ್ ತಗೊಳ್ತಾನೆ. ದೇವರ ಆಕ್ಷನ್ ತಗೊಳ್ತಾನೆ. ಇದು ಟ್ರೂತ್. ಹೇಳ್ಬೋದು, ಐ ಆಮ್ ಬ್ಲೆಸ್, ನನಗೆ ಕೈ ತುಂಬ ಸಂಬಳ ಇದೆ, ನನಗೆ ಡಿಗ್ರಿ ಇದೆ, ನನಗೆ ಸ್ಟ್ಯಾಂಡರ್ಡ್ ಇದೆ, ನನಗೆ ಪೊಸಿಷನ್ ಇದೆ, ನಾನು ಟಾಪ್ ನಲ್ಲಿ ಇದ್ದೇನೆ, ನಾನು ರ್ಯಾಂಕ್ ಹೋಲ್ಡರ್, ನಾನು ಒಳ್ಳೆ ಅಪಾರ್ಟ್ಮೆಂಟ್ ನಲ್ಲಿ ಇದ್ದೇನೆ. ಯಾವ ಅಪಾರ್ಟ್ಮೆಂಟ್ ಕೂಡ 1 ಸೆಕೆಂಡ್ ನಲ್ಲಿ ಶೇಕ್ ಆಗ್ಬಹುದು. ಯಾವುದೇ ದೊಡ್ಡ ನಿನ್ನ ಬಂಗಲೆ 1 ಗಳಿಗೆಯಲ್ಲಿ ಶೇಕ್ ಆಗ್ಬಹುದು. ಆದರೆ ದೇವರನ್ನು ನೀನು ಒಬ್ಬೆ ಆಗುವಾಗ ದೇವರ ವಾಕ್ಯ ಹೇಳ್ತದೆ, ದೇವರನ್ನು ನೀನು ನಂಬುವಾಗ ದೇವರ ವಾಕ್ಯ ಹೇಳ್ತದೆ, ಲೋಕದ ಭೂಮಿಯ ಮೇಲನ್ನು ನೀನು ಎಕ್ಸ್ಪೀರಿಯನ್ಸ್ ಮಾಡ್ತೆ. ಆಮೇಲೆ ಬೈ ಒಬಿಡಿಯನ್ಸ್ ವಿ ಬೇರ್ ಗುಡ್ ಫ್ರೂಟ್. ಬೈ ಒಬಿಡಿಯನ್ಸ್, ಬೈ ಒಬಿಡಿಯನ್ಸ್ our prayer will be answered.
ಶೋ ಯುವರ್ ಫೇತ್ ಬೈ ಒಬಿಡಿಯನ್ಸ್. ಶೋ ಯುವರ್ ಫೇತ್ ಬೈ ಒಬಿಡಿಯನ್ಸ್. ದೇವರೇನ್ ಹೇಳ್ತಿದ್ದಾನೆ? ಅದಕ್ಕೆ ವಿಧೇಯರಾಗಿರಿ. ದೇವರಿಗೆ ವಿಧೇಯ. ದೇವರು ಏನ್ ಮಾಡ್ತಿದ್ದಾನೆ ನೋಡಿ, ದೇವರ ವಾಕ್ಯದ ಎಲ್ಲರೂ ವಿಧೇಯಾದ್ರು. ಯೋನ ವಿಧೇಯನಾಗ್ಲಿಲ್ಲ. ದೇವರು ವಾಯ್ಸ್ ನಲ್ಲಿ ಮಾತಾಡುದು ಸ್ಟಾಪ್ ಮಾಡಿದ. ಈ ಸ್ಪೀಕ್ ಥ್ರೂ ಆಕ್ಷನ್. ಈ ಬಿಗನ್ ಟು ಸ್ಪೀಕ್ ಥ್ರೂ ಆಕ್ಷನ್. ಮಾತಾಡುದು ಸ್ಟಾಪ್ ಮಾಡಿದ ಯೋನನೊಟ್ಟಿಗೆ. ಯೋನ ಮತ್ತೆ ದೇವರ ವಾಯ್ಸ್ ಕೇಳಲಿಕ್ಕೆ ಆಗ್ಲಿಲ್ಲ. ನಂತರ 3ನೇ ಅಧ್ಯಾಯದಲ್ಲಿ ತಿರುಗಿ ಆತನ ರಿಪೆಂಟ್ ಆಗಿಕೊಂಡು ಏನ್ ಮಾಡಿದ, ಹೋಗಿ ಮೆಸೇಜ್ ಕೊಟ್ಟ. ನೋಡಿ, ಅವನ್ ಚೂಸ್ ಮಾಡಿದ ಡೆಸ್ಟಿನಿಗೆ ಅವನು ರೀಚ್ ಆಗ್ಲಿಲ್ಲ. ಜರ್ನಿ ಸ್ಟಾಪ್ ಆಯ್ತಾ? ಅರ್ಧದಲ್ಲಿ ರಿಟರ್ನ್ ಬರ್ಬೇಕಾಯ್ತಾ? ತಿರುಗಿ ಪ್ರಯಾಣ ಅಲ್ಲ, ಅಲ್ಲಿಂದ 2000 ಕಿಲೋಮೀಟರ್ ಹೋಗಿಕೊಂಡು ತಿರುಗಿ ರಿಟರ್ನ್ ಬಂದುಕೊಂಡು ದುಂಬೆ ಎಡ್ಡೆತ್ತಂಡು ಹೀಗೆ ತಿರುಗಿ ನಿನವಾಗಿ ಹೋಗ್ತಿದ್ದಾನೆ. ಆದ್ದರಿಂದ ದೇವರು ಏನ್ ಹೇಳ್ತಿದ್ದಾನೆ, ನೀವು ಅದನ್ನು ಮಾಡಿರಿ. ದೇವರು ಏನ್ ಹೇಳ್ತಿದ್ದಾನೆ ಅದನ್ನು ಮಾಡಿರಿ. ಜೋಯಲ್ ಚಾಪ್ಟರ್ 2 verse 26 and 27 ನಾನು ಫಿನಿಶ್ ಮಾಡ್ತೇನೆ. ಯೋವೇಲ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಚನ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡಿದಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡ. ದೇವರ ವಾಕ್ಯ ಹೇಳ್ತದೆ, ನೀನು ದೇವರಿಗೆ ಒಬಿಡಿಯನ್ಸ್ ತೋರಿಸುವಾಗ, ನೀನು ದೇವರ ವಾಯ್ಸ್, ದೇವರ ವಾಕ್ಯ ನಿನ್ನೊಟ್ಟಿಗೆ ಇವತ್ತು ಮಾತಾಡುವಾಗ, ದೇವರ ವಾಕ್ಯನ ಸ್ವೀಕರಿಸುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ಏನ್ ಮಾಡ್ತೀರಂದ್ರೆ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡೋದಂದ್ರೆ 1 kg ಚಿಕನ್ ಬಿರಿಯಾನಿ ತಿನ್ನುವುದಂತೆಲ್ಲ ಹೊಟ್ಟೆ ತುಂಬ ಅಂತ ಹೇಳಿದ್ರೆ ದೇವರು ನಿನ್ನ ಫುಡ್ ಅನ್ನು ಬ್ಲೆಸ್ ಮಾಡ್ತಾನೆ. ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾನೆ ನಿನಗೆ. ದೇವರು ತೃಪ್ತಿಯನ್ನು ದೇವರು ನಿಂಗೆ ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾನೆ. ದೇವರು ಅದ್ಭುತ ಮಾಡ್ತಾನೆ ನೀನು ಒಬ್ಬಾಗುವಾಗ. ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ನೀವೇನ್ ಮಾಡ್ತೀರಂದ್ರೆ ದೇಶದ ಮೇಲನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ನಾನು ಮಾಡ್ತೇನೆ. ದೇವರನ್ನು ಮಹಿಮೆ ಪಡಿಸ್ತೀರಿ. ನಂತರ ದೇವರ ವಾಕ್ಯ ಹೇಳ್ತದೆ, ನೆವರ್ ಅಗೇನ್ ವಿಲ್ ಮೈ ಪೀಪಲ್ ಬಿ ಶೇಮ್ಡ್. ಏನಿದೆ ದೇವರ ವಾಕ್ಯ ಹೇಳ್ತದೆ, ನೆವರ್ ಅಗೇನ್ ವಿಲ್ ಮೈ ಪೀಪಲ್ ಬಿ ಶೇಮ್ಡ್. ನನ್ನ ಜನರು ಎಂದಿಗೂ ಆಶಾಭಂಗವಾಗುವುದಿಲ್ಲ. ವೆನ್ ನೀನು ಒಬ್ಬೆ ಆಗುವಾಗ, ನೀನು ಒಬ್ಬೆ ಆಗುವಾಗ, ದೇವರ ವಾಯ್ಸ್ ಕೇಳುವಾಗ. 27 ಹೇಳ್ತದೆ ದೇವರ ವಾಕ್ಯ 27ನೇ ವಚನ, ನಾನು ಇಸ್ರಾಯೇಲ್ ಮಧ್ಯದಲ್ಲಿ ನೆಲೆ ಹಾಕಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನೀವು ಒಪ್ಪಿದುವಾಗ, ವಿಧೇಯರಾಗುವಾಗ ದೇವರು ನಿಶ್ಚಯವಾಗಿ 100% ನಿಮ್ಮ ಜೊತೆಯಲ್ಲಿ ಇರ್ತಾನೆ. ಆಮೇಲೆ ಬಿರುಗಾಳಿಯನ್ನು ಸ್ಟಾಪ್ ಮಾಡ್ತಾನೆ, ಸಮುದ್ರವನ್ನು ಶಾಂತಪಡಿಸ್ತಾನೆ. ಬರುವಂತ ಎಲ್ಲ ಶೋಧನೆ, ಎಲ್ಲ ಹೋರಾಟದ ಮಧ್ಯದಲ್ಲಿ ದೇವರು ನಿನ್ನ ಕೈ ಹಿಡಿದುಕೊಂಡು ನಿನ್ನನ್ನು ಸ್ಥಿರವಾಗಿ ನಿಲ್ಲಿಸ್ತಾನೆ. ಆಮೇಲೆ ನಿನ್ನನ್ನು ಪೊಸಿಷನ್ಗೆ ತರ್ತಾನೆ, ಉನ್ನತ ಸ್ಥಾನಕ್ಕೆ ತಂದು ದೇವರು ನಿನ್ನನ್ನು ರೆಸ್ಟೋರ್ ಮಾಡ್ತಾನೆ. ನೀನು ದೇವರ ಕೈ ಹಿಡಿದು ದೇವರ ಕೈಯನ್ನು ಕುಲುಕಿ ನಾವು ನೋಡ್ತೇವೆ, ನೀನು ನಿನ್ನಷ್ಟಕ್ಕೆ ನಿನ್ನ ಮಾರ್ಗದಲ್ಲಿ ಮುಂದೆ ಹೋಗುವಾಗ ದೇವರ ಆಕ್ಷನ್ ತಗೊಳ್ತಾನೆ. ಯಾಕೆ ಇದು ಮೆಸೇಜ್ ನಿಮ್ಗೆ ಥ್ರೆಟ್ ಕೊಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ಇದು ದೇವರ ಪ್ರೀತಿಯ ಮೆಸೇಜ್. ಯಾಕೆ ದೇವರಿಗೆ ನಿನ್ನ ಲೈಫ್ ನಲ್ಲಿ ಒಂದು ಗ್ರೇಟ್ ಪ್ಲಾನ್ ಇದೆ. ದೇವರಿಗೆ ನಿನ್ನ ಲೈಫ್ ನಲ್ಲಿ ಒಂದು ಒಳ್ಳೆ ಉದ್ದೇಶ ಇದೆ. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಕಮ್ ರಿಟರ್ನ್ ಬಾ, ದೇವರನ್ನು ರೆಸ್ಟೋರ್ ಮಾಡ್ತಾನೆ. ಈಗ ಕೂಡ ನಿನ್ಗೆ ಸಮಯ ಇದೆ. ನಾನು ಡಿಸೊಬಿಡಿಯನ್ಸ್ ಆಗುದಾದ್ರೆ, ಯಾಕಂದ್ರೆ ನಾನು ಈಗಲೇ ಹೇಳಿದೆ, ಯು ಕಾಂಟ್ ರನ್ ಫ್ರಮ್ ಗಾಡ್, ವಿ ಕಾಂಟ್ ರನ್ ಫ್ರಮ್ ಗಾಡ್. ನಾನು ಏನು ಕೂಡ ಮಾಡ್ತೇನೆ, ನನ್ನ ಪ್ಯಾರೆಂಟ್ಸ್ಗೆ ಗೊತ್ತಾಗುದಿಲ್ಲ, ನನ್ನ ಕುಟುಂಬಕ್ಕೆ ಗೊತ್ತಾಗುದಿಲ್ಲ, ಯಾರಿಗೂ ಗೊತ್ತಾಗುದಿಲ್ಲ. ನೋ, ದೇವರು ನೋಡ್ತಿದ್ದಾನೆ. ಆಮೇಲೆ ದೇವರು ನೋಡ್ತಿದ್ದಾನೆ. ಯೋನ ಫೈನಲ್ ಏನ್ ಮಾಡಿದ ಅಂತ ಹೇಳಿದ್ರೆ ಮನಸ್ಸನ್ನು ಬದಲಾಯಿಸಿದ. ಯಾವಾಗ? ಆಕ್ಷನ್ ತಗೊಂಡ ನಂತರ. ನಿಮ್ಗೆ ಆಕ್ಷನ್ ಬೇಕಾ, ರಿಯಾಕ್ಷನ್ ಬೇಕಾ? ಯಾವುದು ಬೇಕು? ದೇವರು ವಾರ್ನ್ ಮಾಡುಗ ದೇವರ ಸ್ವರ ಕೇಳಿದ್ರೆ, ಡ್ಯಾಡಿ ಐ ಆಮ್ ಸಾರಿ. ನೋಡಿ, ಯೋನ ಇಮಿಡಿಯೇಟ್ಲಿ ಹೋಗಿಕೊಂಡು ನಾವೇ ಕೇಳ್ತಾನೆ, ಎದ್ದು ನಿನ್ನ ದೇವರಿಗೆ ಮೊರೆಡು ಅಂತ ಹೇಳಿದ. ಅವ್ರು ಲಾಟ್ ಹಾಕಿದ್ರು. ಇವನು ಅದು ಕೂಡ ಡೀಪ್ ನಿದ್ದೆಲಿದ್ದಾನೆ. ಎಬ್ಬಿಸು ಕೂಡ ಹೇಳ್ತಾನೆ, ಅವನಿಗೆ ನಿದ್ದೆ ಮನೆಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಯಾರು ಕಾರಣ? ಈಗ ಈ ದುರಂತಕ್ಕೆ ಯಾರು ಕಾರಣ?
ನೋಡಿ, ಅದಕ್ಕೆ ದೇವರ ಕ್ಯಾಮರಾ ಆನ್ ಇದೆ ಹೇಳಿದೆ. ಇವನು ಅವರು ಯಾರು, ಯಾವ ಯಾವ ದೇಶದಿಂದ, ಇಷ್ಟೂ ದೇಶದಿಂದ ಅಲ್ಲಿಗೆ ಇಟಲಿಯಿಂದ ಬಂದಿದ್ದಾರೆ, ಎಲ್ಲಿಂದ ಜನರು ಬಂದಿದ್ದಾರೆ, ಶಿಪ್ ನಲ್ಲಿದ್ದಾರೆ. ಆದ್ರೆ ಎಲ್ಲರೂ ಹೇಳ್ತಾರೆ ನಾವೊಂದು ಕೆಲಸ ಮಾಡಿ, ಯಾರ ಮೇಲೆ ಬ್ಲೇಮ್ ಹಾಕೋದೀಗ? ಯಾರದೇ ಕಾರಣ? ಎಲ್ಲ ಸರಗಳು ತೂರಿ ಆಯ್ತು, ಒಂದು ಲಾಟ್ ಹಾಕುವ, ಚೀಟಿ ಹಾಕುವಾಗ ಅದು ಯಾರ ಹೆಸರಿಗೆ ಬಂತು? ಜೋನನ ಹೆಸರಿಗೆ ಲಾಟ್ ಬಂತು. ಜೋನನ ಹೆಸರಿಗೆ ಏನ್ ಬಂತಂತ ಹೇಳಿದ್ರೆ ಲಾಟ್ ಬಂತು. ಈಗ ಅವನು ಪ್ರೇಯರ್ ಮಾಡಿದ್ನ, ಮತ್ತೆ ಹೇಳ್ತಾನೆ ಹೌದು ನಾನೇ ಕಾರಣ, ದೇವರು ನಂಗೆ ಹೇಳಿದ, ನಿನಗೆ ಹೋಗ್ಲಿಕ್ಕೆ ಹೇಳಿದ, ನಾನೇ ತಪ್ಪಿಸಿಕೊಂಡು ನಾನು ತರಿಸಿ, ದೇವರು ಇಲ್ಲಿ ಕೂಡ ನನ್ನನ್ನು ಬಿಡ್ಲಿಲ್ಲ. ನೀನು ದೇವರಿಗೆ ಮೊರೆ ಹೇಳುವಾಗ ಏನ್ ಮಾಡ್ದ? ಸಾಧ್ಯವಿಲ್ಲ, ನಾನ್ ಮಾಡುದಿಲ್ಲ ಪ್ರೇಯರ್. ಇವನು ಪ್ರೇಯರ್ ಮಾಡ್ಲಿಲ್ಲ. ಯಾಕೆ? ಡಿಸೊಬಿಡಿಯನ್ಸ್ ಸ್ಪಿರಿಟ್. ನಾನು ಮಾಡುದಿಲ್ಲ. ಇವನು ಪ್ರೇಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಡಿಸೊಬಿಡಿಯನ್ಸ್ ಸ್ಪಿರಿಟ್ ಅದು ವಿಚ್ ಕ್ರಾಫ್ಟ್ಗೆ ಈಕ್ವಲ್. ಡಿಸೊಬಿಡಿಯನ್ಸ್ ಸ್ಪಿರಿಟ್ ಯಾವುದಕ್ಕೆ ಈಕ್ವಲ್? ಅದು ಮಾಟ ತಂತ್ರಕ್ಕೆ ಅದು ಈಕ್ವಲ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಮಾಟ ತಂತ್ರಕ್ಕೆ ಸಮಾನ. ಯಜ್ಞ ಹೋಮ ನನಗೆ ಬೇಡ, ವಿಧೇಯತೆ. ವಿಧೇಯತೆಗೆ ದೇವರು ಏನ್ ಮಾಡ್ತಾನೆ? ಮೆಚ್ಚುತ್ತಾನೆ. ಫೈನಲ್ ಏನಾಯ್ತು ಗೊತ್ತಾ? ರಿಸಲ್ಟ್ ಎಲ್ಲಿಗೆ ಹೋಗ್ಬೇಕಿತ್ತು? ಇಷ್ಟು ಕಾಸ್ಟ್ಲಿ ಟಿಕೆಟ್, ಇಷ್ಟು ಒಳ್ಳೆ ಶಿಪ್, ಇಷ್ಟು ಒಳ್ಳೆ ಬರ್ತ್, ಆರಾಮಾಗಿ ಮಲದ್ಗಿದ್ದವನನ್ನು ಎದ್ದು ಸಮುದ್ರಕ್ಕೆ ಬಿಸಾಡಿದ್ರು, ತೆಗ್ದು. ಸರಿ ಅಲ್ಲ? ಕೋಲ್ಡ್ ಎಲ್ಲ ಚಳಿ ಬಿಟ್ಟಿದಲ್ಲ, ತೆಗ್ದು ದೇವರು ಏನ್ ಮಾಡಿದ? ಯೋನ ನಿನ್ನ ನಿದ್ದೆ ಸ್ವಲ್ಪ ಬಿಡಿಸ್ತೇನೆ ಎಂಬುದಾಗಿ ಆಕ್ಷನ್ ತೆಗೆದುಕೊಂಡು ಅವನನ್ನು ತೆಗೆದು ನೀರಿಗೆ ಹಾಕಿ ಬಿಟ್ಟ. ನೀನ್ ಹೇಳ್ಬೋದು ನಾನು ಟಾಪ್ ನಲ್ಲಿ ಇದ್ದೇನೆ ಎಂಬುದಾಗಿ. ದೇವರು ಹೇಳ್ತೇನೆ ಟಾಪ್ ನಲ್ಲಿ ಇದೆಯಾ, ನಾನು ಕೆಳಗಿಳಿಸ್ತೇನೆ. ದೇವರನ್ನು ಬಿಟ್ಟು ಡಿಸಾಬೇಗೆ ಕೊಂಡು ನೀನು ಎಲ್ಲಿ ಹೋದ್ರು ಕೂಡ ದೇವರಿನ ಪೊಸಿಷನ್ ತೆಗೆದು ಆಲ್ ಆಫ್ ಸಡನ್ ಯಾವ ರೀತಿ ಗಾಳಿ ಶಿಪ್ಪಿಗೆ ಬಡಿತೋ ನಿನಗೆ ಗೊತ್ತಿಲ್ಲದೆ ನಿನ್ನ ಕೆಲಸದಿಂದ ನಿನಗೆ ನೋಟಿಸ್ ಬರ್ತದೆ, ನಿನ್ನನ್ನು ಕೆಲಸದಿಂದ ತೆಗೆದಿದ್ದೇವೆ. ಫಸ್ಟ್ ಏನಾಯ್ತು? ಜಾಬ್ ಹೋಯ್ತು ಅಂತ ಹೇಳಿದೆ, ಮ್ಯಾನೇಜರ್ ಆಗಿದೆ ಅಂತ ಹೇಳಿ. ಈಗ ನಿನ್ನೆ ಮ್ಯಾನೇಜರ್ ಆಗಿದೆ, ನಾನು ಈ ವಾರದಲ್ಲೇ ಮ್ಯಾನೇಜರ್ ಆಗಿದೆ. ತೆಗೆದು ಬಿಸಾಡಿದ್ರು ನಿನ್ನನ್ನು ಕೆಲಸದಿಂದ, ಇವನನ್ನು ನೀರಿಗೆ ಹಾಕಿದಾಗೆ. ನಮ್ಮ ಬಿಸ್ನೆಸ್ ಹೋಯ್ತು, ಎಲ್ಲ ಹೋಯ್ತು. ಥ್ರೆಟ್ ಮಾಡ್ಲಿಕ್ಕೆ ಹೇಳ್ತಿಲ್ಲ ನಾನು, ನಿಮ್ಮ ಬ್ಲೆಸ್ಸಿಂಗ್ಗೋಸ್ಕರ ಹೇಳ್ತೇನೆ. ದೇವರು ಬ್ಲೆಸ್ ಮಾಡುವ ದೇವರಾಗಿದ್ದಾನೆ. ಆಮೇಲೆ ದೇವರು ನಮ್ಮಿಂದ ಕಸಿದುಕೊಳ್ಳುವ ದೇವರಲ್ಲ, ಆದ್ರೆ ದೇವರು ಆಪ್ಷನ್ ನಮ್ಗೆ ಕೊಟ್ಟಿದ್ದಾನೆ. ಆಮೇಲೆ ದೇವರು ನಮ್ಗೆ ಕಮೆಂಟ್ ಕೊಟ್ಟಿದ್ದಾನೆ, ಯಾಕಂದ್ರೆ ನಮ್ಮನ್ನು ಪ್ರೀತಿಸ್ತಾನೆ. ಆದ್ರಿಂದ ನಾವು ಒಪ್ಪಿ ವಿಧೇಯರಾಗುವಾಗ ದೇವರ ವಾಕ್ಯ ಹೇಳ್ತದೆ ದೇಶದ ಮೇಲನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ, ನಾವು ಹೊಟ್ಟೆ ತುಂಬ ಉಡ್ತೇವೆ, ತೃಪ್ತಿಯಾಗಿ ನಾವು ಜೀವಿಸ್ತೇವೆ, ಸಮಾಧಾನದಲ್ಲಿ ಜೀವಿಸ್ತೇವೆ. ದೇವರು ನಮಗೋಸ್ಕರ ಅದ್ಭುತ ಮಾಡ್ತಾನೆ. ಆದ್ರೆ ಇವತ್ತು ದೇವರ ವಾಯ್ಸ್ ಅನ್ನು ಕೇಳಿದಂತ ಪ್ರಿಯ ನನ್ನ ವಿಶ್ವಾಸಿಗಳೇ, ನನ್ನ ಸಭೆ ಮಕ್ಕಳೇ, ಪ್ರೀತಿಯಿಂದ ನನಗೆ ಅನ್ವಯಿಸ್ತದೆ. ನಾನು ಪೆಟ್ಟು ತಿಂದಿದ್ದೇನೆ. ಸುಮ್ಮನಿದು ಮೆಸೇಜ್ ನಾನು ಏನೋ ಒಂದು ಮೆಸೇಜ್ ಪ್ರಿಪೇರ್ ಮಾಡಿ ಮಾತ್ರ ಹೇಳ್ತಿರ್ಲಿಲ್ಲ, ಸರಿಯಾದ ಪೆಟ್ಟು ತಿಂದೆ. ನಾನು ನಿಮ್ಮ ಮುಂದೆ ನಿಂತುಕೊಂಡು ನಾನು ದೇವರ ವಾಕ್ಯವನ್ನು ಮಾತಾಡ್ತೇನೆ. ನಾನು ಕೂಡ ಮಾಡಿದ್ದೇನೆ ತಪ್ಪು, ನಾನು ಕೂಡ ಡಿಸೋಬೆ ಆಗಿದ್ದೇನೆ ಸಿವರಲ್ ಟೈಮ್. ನಾನು ಕೂಡ ದೇವರಿಗೆ ವಿರುದ್ಧವಾಗಿ ಅಂದ್ರೆ ಅರ್ಥ ಡಿಸೋಬೆ ಆಗಿದ್ದೇನೆ. ನನ್ನ ಆಕ್ಷನ್ ನಲ್ಲಿ ದೇವರ ವಾಯ್ಸ್ ಕೇಳಿದೆ, ನಾನು ಕೂಡ ಮಾಡಿದ್ದೇನೆ. ಅದಿವತ್ತೊಂದು ಲೆಸನ್ ನಾನು ಕಲ್ತಿದ್ದೇನೆ. ಒಂದು ಸತ್ಯ ಅಂತ ಹೇಳಿದ್ರೆ ದೇವರಿಗೆ ವಿಧೇಯವಾಗುವುದೇ 100% ಸೇಫ್ ಝೋನ್. ಆಮೇಲೆ ದೇವರ ಕೈಗಳಿಗೆ ನಾನು ಬೀಳುವುದೇ 100% ಸೇಫ್ ಝೋನ್. ದೇವರಿಗೆ ನನ್ನನ್ನು ಒಪ್ಪಿಸಿಕೊಡುವುದೇ 100% ನಾನು ಸೇಫ್ ಝೋನ್ ಅಲ್ಲಿ ಇದ್ದೇನೆ. ಅದನ್ನ ದಯವಿಟ್ಟು ನನ್ನ ಕಳಕಳಿಯ ವಿನಂತಿ, ಫ್ಯಾಮಿಲಿ, ನಿಮ್ಮ ಕುಟುಂಬ ದೇವರು ಬ್ಲೆಸ್ ಮಾಡ್ತಾನೆ. ಸುಮ್ಮನೆ ಇಲ್ಲದಿದ್ರೆ ನಾಶಕ್ಕೆ ಹೋಗ್ಬೇಡಿರಿ, ಡಿಸ್ಟ್ರಾಯ್ ಆಗ್ಬೇಡಿರಿ, ಬ್ಲೆಸ್ಸಿಂಗ್ ಅನ್ನು ಕಳ್ಕೊಳ್ಬೇಡಿರಿ. ಈಗ ಗೊತ್ತಾಗ್ಲಿಕ್ಕಿಲ್ಲ ನಿಮ್ಗೆ, ಆದ್ರೆ ದೇವರು ಬೆತ್ತ ತಗೊಳ್ಳುವಾಗ, ದೇವರ ಆಕ್ಷನ್ ತಗೊಳ್ಳುವಾಗ, ಸಡನ್ ಶಿಪ್ ಶೇಕ್ ಆಗುವಾಗ, ಸಡನ್ ಒಳಗೆ ನೀರು ಬರ್ಲಿಕ್ಕೆ ಆರಂಭವಾಗುವಾಗ, ಅದಕ್ಕಿಂತ ಮೊದಲು ಎಚ್ಚೆತ್ತುಕೋ, ದೇವರ ಸ್ವರವನ್ನು ಕೇಳು, ದೇವರ ಸ್ವರಕ್ಕೆ ವಿಧೇಯನಾಗು. ದೇವರನ್ನು ಖಂಡಿತವಾಗಿ ರೆಸ್ಟೋರ್ ಮಾಡ್ತಾನೆ, ಬ್ಲೆಸ್ ಮಾಡ್ತಾನೆ, ನಿನ್ನನ್ನು ಉನ್ನತವಾಗಿ ಆತನು ನಡೆಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.